ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಇವತ್ತಿನ ಜಿ ಸಂವಾದದಲ್ಲಿ ದಸರಾದಲ್ಲಿ ಕಂಬಳ ಅನ್ನುವಂತಹ ಪ್ರಮುಖ ವಿಚಾರವನ್ನು ತೆಗೆದುಕೊಂಡು ಚರ್ಚೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ದಸರಾ ವಿಶ್ವವಿಖ್ಯಾತಿಯನ್ನು ಪಡೆದುಕೊಂಡಿದೆ. ಜನಸಾಮಾನ್ಯರ ಮನಸ್ಸಿನಲ್ಲಿ ಜೀವನದಲ್ಲಿ ಒಂದೇ ಒಂದು ಸಲ ಆ ದಸರಾವನ್ನು ಕಣ್ತುಂಬಿಕೊಳ್ಳಬೇಕು ಅನ್ನುವಂತಹ ಭಾವನೆಯನ್ನು ಹುಟ್ಟು ಹಾಕಿರುವಂತಹ ನಾಡಿನ ಪರಂಪರೆ ಅದು. ಕಂಬಳದ ವಿಚಾರಕ್ಕೆ ಬರುವುದಾದರೆ ಹಂತ ಹಂತವಾಗಿ ವಿಶ್ವವಿಖ್ಯಾತಿಯನ್ನು ಪಡೆದುಕೊಳ್ತಿರುವಂತಹ ಒಂದು ಆಚರಣೆ, ಕರಾವಳಿಯ ಆಚರಣೆ. ಅದಕ್ಕೂ ಕೂಡ ಎಲ್ಲೇ ವ್ಯಾಪ್ತಿ ಅನ್ನೋದಿಲ್ಲ. ಎರಡು ಕರುನಾಡಿನ ಪರಂಪರೆ, ಅದನ್ನು ವಿಭಾಗವಾಗಿ ನೋಡುವಂತಹ ಯಾವುದೇ ಇಚ್ಛೆ ಅನ್ನೋದಿಲ್ಲ. ಆದರೆ ವಿಶ್ವವಿಖ್ಯಾತ ಮೈಸೂರು ದಸರಾ ಅಂದ ಸಂದರ್ಭದಲ್ಲಿ ಅಲ್ಲಿ ಕಂಬಳ ಅಂದಾಗ ಒಂದಷ್ಟು ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಕಂಬಳ ಅನ್ನೋದಕ್ಕೂ ಸರಿಯಾದಂಥ ಸಮರ್ಥನೆ ಬೇಕು, ಅದನ್ನು ಬೇಡ ಅಂತ ಹೇಳೋದಕ್ಕೂ ಕೂಡ ಸರಿಯಾದಂಥ ಸಮರ್ಥನೆ ಬೇಕಾಗುತ್ತೆ. ಎರಡೂ ಕೂಡ ಕರುನಾಡಿನ ಪರಂಪರೆ ಆಗಿರೋದ್ರಿಂದಾಗಿ ಬೇಕು ಬೇಡಗಳ ಸಮಗ್ರ ಚರ್ಚೆಯನ್ನು ಇವತ್ತಿನ ಜಿ ಸಂವಾದದಲ್ಲಿ ಮಾತಾಡ್ತಾ ಹೋಗೋಣ. ನಾನು ದಿವ್ಯ. ಕರುನಾಡಿನ ಪರಂಪರೆಯ ವಿಚಾರದಲ್ಲಿ ಯಾರೂ ಕೂಡ ರಾಜಕೀಯ ಮಾಡಬಾರ್ದು. ರಾಜಕೀಯ ಮಾಡೋಕ್ಕೆ ಬಂದರೆ ಅವರನ್ನು ಸ್ವಲ್ಪ ದೂರಕ್ಕಿಟ್ಟು ಮಾತಾಡೋಣ. ಆದರೂ ಇವತ್ತು ಮೈಸೂರು ದಸರಾ ಕಂಬಳ ಅಂದಾಗ ರಾಜಕೀಯದ ಸುಳಿಯಲ್ಲೇ ಸುತ್ತುತ್ತಿದೆಯೇನೋ ಅನ್ನುವಂಥ ಅನುಮಾನ ವ್ಯಕ್ತವಾಗಿದೆ. ರೈಟ್, ಮೈಸೂರು ದಸರಾಗೆ ಸುತ್ತಿಕೊಂಡಿದೆ ವಿವಾದದ ಸುರುಳಿ. ವಿಶ್ವವಿಖ್ಯಾತ ಆಚರಣೆಯಲ್ಲಿ ಕಂಬಳ ಸೇರ್ಪಡೆಯ ಕಿಚ್ಚು ಇದು. ಮೈಸೂರು ಸಂಸದರು, ವಿಶೇಷವಾಗಿ ಮೈಸೂರು ರಾಜಮನೆತನದ ಕುಡಿ ರಾಜವಂಶಸ್ಥರು ಯದುವೀರ್ ಒಡೆಯರ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಮೈಸೂರು ಭಾಗದ ಆಚರಣೆಗೆ, ನಂಬಿಕೆಗೆ ಇದು ವಿರುದ್ಧವಾಗಿದೆ ಅಂತ ಹೇಳಿದ್ದಾರೆ. ಕಂಬಳ ಕ್ರೀಡೆಗೆ ಬಿಜೆಪಿ ಸಂಸದ ಯದುವೀರ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಟ್ ಈ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯನವರು ತಟಸ್ಥರಾಗಿದ್ದಾರೆ. ಬಿಜೆಪಿ ಅಸಮಾಧಾನವನ್ನು ಹೊರಹಾಕ್ತಾ ಇದೆ. ಪರಂಪರೆ, ಪಾವಿತ್ರತೆಗೆ ಧಕ್ಕೆ ತರೋದನ್ನು ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಎಲ್ಲವೂ ಕೂಡ ವ್ಯಾಲಿಡೆ, ನಾವು ಯಾವ ಹೇಳಿಕೆಯನ್ನು ಕೂಡ ತೆಗೆದುಹಾಕೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎರಡೂ ಕೂಡ ಕರುನಾಡಿನ ಪರಂಪರೆ, ಇದು ಕರುನಾಡಿನ ಅಸ್ಮಿತೆ. ಅದು ಈ ಎಲ್ಲ ಬೆಳವಣಿಗೆಗಳ ನಡುವೆ ಮೈಸೂರು ದಸರಾದಲ್ಲಿ ಕಂಬಳ ಆಚರಣೆಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹಸಿರು ನಿಶಾನೆ ತೋರಿದ್ದಾರೆ. ಸೊ ಹಾಗಾಗಿ ಇಲ್ಲೊಂದಷ್ಟು ರಾಜಕೀಯ ಕೂಡ ಕಂಡು ಬರ್ತಾ ಇದೆ. ಕಳಸತಿ ನಿಮಗೆ ನೆನಪಿರ್ಬೋದು, ಬೆಂಗಳೂರಿನಲ್ಲಿ ವಿಶೇಷವಾಗಿ ಕಂಬಳದ ಆಚರಣೆಯನ್ನು ಮಾಡಲಾಯಿತು. ಅದಕ್ಕೂ ಕೂಡ ಪ್ರಮೋದಾ ದೇವಿಯವರು, ರಾಜವಂಶಸ್ಥರು, ವಿರೋಧವನ್ನು ವ್ಯಕ್ತಪಡಿಸಿದರು. ಆ ಸಂದರ್ಭದಲ್ಲಿ ಕಂಬಳ ಅನ್ನೋದು ಕೂಡ ಹಂತ ಹಂತವಾಗಿ ಖ್ಯಾತಿಯನ್ನು ಪಡ್ಕೊಂಡಿದೆ. ತುಳುನಾಡಿನ ಸಂಸ್ಕೃತಿ ಅದು. ಈ ಮೈಸೂರು ರಾಜಮನೆತನಕ್ಕೂ ಕಂಬಳಕ್ಕೂ ಅವಿನಾಭಾವ ಸಂಬಂಧ ಇದೆ. ಅದನ್ನು ಮುಂದುವರಿಸ್ಕೊಂಡು ಹೋಗೋಣ ಅಂತ ಅವರನ್ನು ಕನ್ವಿನ್ಸ್ ಮಾಡಲಾಯಿತು. ಯಾಕಂದರೆ ಅದು ಅರಮನೆ ಮೈದಾನದಲ್ಲಿ ನಡೆದಿತ್ತು. ಈಗ ಕಂಬಳದ ಆಚರಣೆ ಅಂದರೆ ಅದು ಬೆಂಗಳೂರಲ್ಲೇ ಆಗಲಿ ಅಥವಾ ಮೈಸೂರಲ್ಲೇ ಆಗಲಿ ಅದಷ್ಟು ಸುಲಭ ಅಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚಾಗತ್ತೆ. ಎರಡು ಕರುನಾಡಿನ ಅಸ್ಮಿತೆಯೇ. ಹಾಗಾಗಿ ಇದನ್ನು ಸರಿಯಾದ ರೀತಿಯಲ್ಲಿ, ಯಾರ ಭಾವನೆಗೂ ಧಕ್ಕೆಯಾಗದ ರೀತಿಯಲ್ಲಿ ನಿಭಾಯಿಸಬೇಕಾಗತ್ತೆ. ಸೊ ಈ ಒಂದು ಕಂಬಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನೇನು ಸಂಪ್ರದಾಯಗಳಿದೆ ಅವನ್ನೆಲ್ಲ ನಾವು ಪರಿಶೀಲನೆ ಮಾಡ್ತೀವಿ. ಸಲಹೆಗಳು ಬಂದಿದೆ, ಚರ್ಚೆ ಮಾಡ್ತೀನಿ, ಸಾಧಕ ಬಾಧಕಗಳನ್ನ ಚರ್ಚೆ ಮಾಡ್ತೀನಿ. ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಗಾಯಕರನ್ನು ಕೂಡ ನಮ್ಮ ಹಿಂದೂ ಸಂಪ್ರದಾಯದಂತೆ ಬಳಸ್ಕೊಳ್ಬೇಕು ಅನ್ನೋದು ಕೂಡ ಅನೇಕ ಸಲಹೆಗಳು ಬಂದಿದೆ. ಆಚರಣೆಗಳಿಗೆ ಒಂದು ಧಾರ್ಮಿಕ ಹಿನ್ನೆಲೆ ಇದೆ. ಸುಮ್ಮನೆ ನಾವು ಆಚರಣೆ ಮಾಡಲ್ಲ. ಈಗ ಅದೋ ಒಂದು ಪಬ್ಲಿಕ್ ಶೋ ಅಲ್ಲ, ಅಥವಾ ಒಂದು ಡಾನ್ಸ್ ಶೋ, ಅಥವಾ ಒಂದು ಯಾವುದೋ ಒಂದು ಸಂಗೀತ ಕಾರ್ಯಕ್ರಮ ಅಲ್ಲ. ಅದು ಒಂದು ಧಾರ್ಮಿಕ ಹಿನ್ನೆಲೆ ಇರ್ತಕ್ಕಂಥದ್ದು. ಆ ಭೂಮಿಗೆ, ಆ ಮಣ್ಣಿಗೆ ಒಂದು ನಿಕಟವಾದಂತಹ ಸಂಬಂಧ ಇರ್ತಕ್ಕಂಥ ಆಚರಣೆಗಳು. ಸೊ ಆ ಸಂಸ್ಕೃತಿ ಒಂದು ಮೇರೆಗೆ ನಡಿಬೇಕಾಗಿರ್ತಕ್ಕಂಥ ಆಚರಣೆಗಳು.
ದಸರಾನು ಕೂಡ ಅದೇ ರೀತಿ ನಡೆಯುವಂಥದ್ದು. ಈಗ ದಸರಾನು ಕೂಡ ನೀವು ಕರಾವಳಿಗೆ ಹೋಗಿ ತಗೊಂಡು ನಿಮ್ಗೆ ಬರ್ತೀವಿ ಅಂತ ಹೇಳಿದ್ರೆ ಅದು ಕೂಡ ಒಂದು ರೀತಿ ನಾವು ಸರಿಯಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಹಳೆ ಮೈಸೂರು ಭಾಗಕ್ಕೆ ಸೇರಿರುವಂಥದ್ದು, ಮತ್ತೆ ಇಲ್ಲಿ ಆಚರಣೆ ನಡೀತಾ ಇರುವಂಥದ್ದು, ಇಲ್ಲಿ ಒಂದು ಇತಿಹಾಸ ಇರ್ತಕ್ಕಂಥದ್ದು. ಆಗ ಧಾರ್ಮಿಕ ಹಿನ್ನೆಲೆ ಬಗ್ಗೆ ಒಂದು ಕಾಳಜಿ ವಹಿಸಿ ಇವರು ನಿರ್ಣಯವನ್ನು ತಗೋಬೇಕಾಗಿರುವಂಥದ್ದು ಅತಿ ಅವಶ್ಯ. ಕಂಬಳವನ್ನು ಕೂಡ ಮೈಸೂರು ದಸರಲ್ಲಿ ಮಾಡಬೇಕು ಅನ್ನುವ ಎಲ್ಲ ಹೈಕಮಿಟಿ ಸದಸ್ಯರು ಅವರ ವಿಚಾರವನ್ನು ತಿಳಿಸಿದ್ದಾರೆ. ಆ ಪ್ರಯುಕ್ತ ಬಹುಶಃ ಕಂಬಳ ಕೂಡ ಮುಂದಿನ ದಸರಾದಲ್ಲಿ ವಿಜೃಂಭಣೆಯಿಂದ ಆಚರಣೆ ಆಗ್ತದೆ. ಈಗ ಅದು ಮೈಸೂರಲ್ಲೇ ಆಗುತ್ತಾ ಸರ್? ಮೈಸೂರಲ್ಲೇ ಆಗುತ್ತಾ ಅಥವಾ ಬೇರೆ ಕಡೆ ಆಗುತ್ತಾ? ಮೈಸೂರಲ್ಲೇ ಆಗ್ತದೆ. ಮೈಸೂರು ರಿಂಗ್ ರೋಡಲ್ಲಿ ಇವತ್ತು ಯಾವಾಗದು ಜಾಗ ನಾವು ಈಗಲೇ ಹುಡುಕಿ ಇಟ್ಟಿದ್ದೇವೆ. ಆ ಜಾಗದಲ್ಲೇ ಕಂಬಳ ಆಯೋಜನೆ ಆಗ್ತದೆ. ಕಳೆಸಲ ವಿಶೇಷವಾಗಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕಂಬಳದ ಆಚರಣೆ ಅಂದಾಗ ಒಂದಷ್ಟು ಚರ್ಚೆ ಹುಟ್ಟುಕೊಂಡಿತ್ತು. ನಾವು ಇದೇ ವೇದಿಕೆಯಲ್ಲಿ ಕಂಬಳದ ಆಚರಣೆ ಹೇಗೆ, ಸಿದ್ಧತೆ ಹೇಗೆ, ಇದೆಲ್ಲವನ್ನು ಡೀಟೇಲಾಗಿ ಮಾತಾಡಿದ್ವಿ. ಆವತ್ತು ಕಂಬಳದ ಆಯೋಜಕರು ಬಹಳ ಮುಖ್ಯವಾಗಿ ಈಗ ಕರಾವಳಿ ಭಾಗದಲ್ಲಿ ಕಂಬಳ ಆಚರಣೆ ಮಾಡೋದಕ್ಕೂ ಅದನ್ನು ಸಿದ್ಧಪಡಿಸೋದಕ್ಕೂ ಬೆಂಗಳೂರಿನ ಆಚರಣೆಗೂ ಬಹಳ ವ್ಯತ್ಯಾಸ ಇರುತ್ತೆ. ಅಲ್ಲಿ ಭೂಮಿ ಹುದುಗಿರುತ್ತೆ, ಅಲ್ಲಿ ಕೋಣಗಳ ಓಡಾಟ ಅಂದಾಗ ಅಲ್ಲಿಯ ಭೂಮಿ ಅಲ್ಲಿಗೆ ಸಹಕರಿಸುತ್ತೆ. ಅಂಥ ಸೇಮ್ ಸೆಟಪ್ಪನ್ನು ಬೆಂಗಳೂರು ಅರಮನೆ ಮೈದಾನದಲ್ಲಿ ಒಂದು ಡ್ರೈ ಲ್ಯಾಂಡಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಬಟ್ ಎಲ್ಲ ರೀತಿಯ ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಉಲ್ಲೇಖ ಮಾಡಿದ್ರು. ಸೊ ಅದನ್ನು ನಾವು ರಿಕಾಲ್ ಮಾಡ್ಕೋಬೋದು. ನೋಡಿ, 5 ರಿಂದ 8 ಕೋಟಿ ಖರ್ಚಾಗುತ್ತೆ ಇದಕ್ಕೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದರೆ ದಸರಾದಲ್ಲಿ ಕಂಬಳ ಮಾಡೋದಾದರೆ ರಾಜಕೀಯ ತರುವುದು ಬೇಡ, ಸಮಗ್ರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಪ್ಲಸ್ಸು ಮೈನಸ್ ಎಲ್ಲವನ್ನು ನಾವು ಡೀಟೇಲಾಗಿ ಮಾತಾಡಬೇಕಾಗತ್ತೆ. ಯಾಕಂದರೆ ಅದರದ್ದೇ ಆದಂಥ ಸಂಸ್ಕೃತಿ, ಅಸ್ಮಿತೆ, ಪರಂಪರೆ ಆಯಾ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತೆ ಇದ್ದೇ ಇರುತ್ತೆ. ಮೈಸೂರು ಅಂದಾಗ ಮೈಸೂರಿನ ಪರಂಪರೆ, ಕರಾವಳಿ ಭಾಗ ಅಂದಾಗ ಕರಾವಳಿಯ ಪರಂಪರೆ, ಮಲೆನಾಡು ಭಾಗ ಅಂದಾಗ ಮಲೆನಾಡಿನ ಪರಂಪರೆ. ಯಾವುದನ್ನು ಓವರ್ಲ್ಯಾಪು ಮಾಡ್ಬೋದು, ಓವರ್ಟೇಕಿಂಗು ಮಾಡಬಾರ್ದು. ಅವರವರ ಅಸ್ಮಿತೆಯನ್ನು ಕಾಪಾಡುವಂಥ ಸದುದ್ದೇಶದಿಂದ ನಾವಿವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರಾಗಿರುವಂಥ ಕುಮಾರ್ ಅವರಿದ್ದಾರೆ, ನಮಸ್ಕಾರ. JDS ವಕ್ತಾರು ರಿಷಿಕ್ ವಿವಾನ್ಗೌಡ ಅವರಿದ್ದಾರೆ, ನಮಸ್ಕಾರ. AP ವಕ್ತಾರು ರವೀಶ್ ದಾಸಪ್ಪ ಅವರಿದ್ದಾರೆ, ನಮಸ್ಕಾರ. ಇನ್ನು BJP ವಕ್ತಾರಾಗಿ ರುದ್ರದೇವರು ರಾಮನಗರ ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಮಾತಾಡ್ತೀನಿ ಸರ್, ಹಾಗೆ ಸಂಪರ್ಕದಲ್ಲಿರಿ ನೀವು. ರೈಟ್, ಕುಮಾರ್ ಅವರೇ, ಇದರಲ್ಲಿ ರಾಜಕೀಯ ಅನ್ನೋದಕ್ಕಿಂತ ಹೆಚ್ಚಾಗಿ ಕರುನಾಡಿನ 2 ಅಸ್ಮಿತೆ, 2 ಪರಂಪರೆಯನ್ನು ಉಳಿಸ್ಕೊಂಡು ಹೋಗಬೇಕು. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಜವಾಬ್ದಾರಿ ಸರ್ಕಾರದ್ದಾಗಿರೋದ್ರಿಂದ, ಸರ್ಕಾರದಲ್ಲಿ ಯಾರಿದ್ದಾರೆ ಅನ್ನೋದಾದರೆ ಅದು ಕಾಂಗ್ರೆಸ್ ಆಗಿರೋದ್ರಿಂದ ನಿಮ್ಮ ಉತ್ತರ ಏನು ಅಂತ. ನಾನು ಇಲ್ಲಿ ವಿರೋಧ ಯಾಕೆ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಗೆ ಆಮೇಲೆ ಉತ್ತರ ಕೊಡೋಣ. ಅಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ನೀವು. ನಮ್ಮ ನಾಡಿನ ಜಾನಪದ ಕ್ರೀಡೆಗಳು ಅಂತೀವಿ ಇದನ್ನು. ನಾನು ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಗೆ ಸದಸ್ಯನಾಗಿದ್ದವನು ಕರ್ನಾಟಕ ಸರ್ಕಾರದ. ಜಾನಪದ ವಿಚಾರವಾಗಿ ಭಾಳಷ್ಟು ಕೆಲಸ ಮಾಡಿರೋನು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಏನೇನು ಇದ್ದಾವೆ ಅದನ್ನೆಲ್ಲ ನೋಡಿರೋವಂಥವನು. ಜಾನಪದ ಕ್ರೀಡೆಗಳು ಕರ್ನಾಟಕದಲ್ಲಿ ಬಹಳಷ್ಟಿದ್ದಾವೆ. ಅದರಲ್ಲಿ ಕಬಡ್ಡಿಯೂ ಕೂಡ ಒಂದಿತ್ತು. ಇವತ್ತು ಅದು ಒಲಿಂಪಿಕ್ ಕ್ರೀಡೆಗೆ ಸೇರ್ಪಡೆಯಾಗಿ ಕ್ರೀಡೆಯಾಗಿ ಪ್ರಪಂಚದಾದ್ಯಂತ ದೊಡ್ಡ ಮಟ್ಟದ ಹೆಸರನ್ನು ಮಾಡಿದೆ ನಮ್ಮ ನೆಲದ ಆಟ. ಅದೇ ರೀತಿ ಬಹಳ ದೊಡ್ಡ ದೊಡ್ಡ ಕ್ರೀಡೆಗಳು, ಜಾನಪದ ಆಟಗಳ ಉತ್ಸವ ಅಂತ ಹೇಳಿ ನಾನೇ ಸ್ವತಃ ರಾಜಾಜಿನಗರದ ಶ್ರೀರಾಮ ಮಂದಿರ ಆಟದ ಮೈದಾನದಲ್ಲಿ ಕೆಸರುಗದ್ದೆ ಓಟ ಇರ್ಬೋದು, ಕುಸ್ತಿ ಇರ್ಬೋದು, ಕಬಡ್ಡಿ ಇರ್ಬೋದು, ಬಿಜಿಲಿ ಇರ್ಬೋದು, ದೊಣ್ಣೆ ವರಸೆ ಇರ್ಬೋದು, ಕೋಲಾಟ ಇರ್ಬೋದು, ಕತ್ತಿ ವರಸೆ ಇರ್ಬೋದು, ಅಳುಗುಳಿ ಮನೆ ಆಟದಿಂದ ಗುಂಡೆತ್ತೋ ಸ್ಪರ್ಧೆಯಿಂದ ಹಿಡ್ಕೊಂಡು ಹಲವಾರು ಸ್ಪರ್ಧೆಗಳನ್ನು ಪ್ರತಿ ವರ್ಷ ನಡೆಸ್ಕೊಂಡ್ಬಂದಿದ್ದು ನನ್ನ ಇತಿಹಾಸದಲ್ಲಿ ದಾಖಲಾಗಿದೆ. ನಶಿಸಿ ಹೋಗುತ್ತಿರುವ ಜಾನಪದ ಕ್ರೀಡೆಗಳನ್ನು ಪುನರುತ್ಥಾನ ಮಾಡಿ ಮತ್ತದನ್ನು ದೇಶದಲ್ಲಿ ಮತ್ತು ಪ್ರಪಂಚದಲ್ಲಿ ಪ್ರಚಾರ ಮಾಡೋದಕ್ಕೆ ಕರ್ನಾಟಕ ಒಂದು ಭೂಮಿಕೆಯನ್ನು ಸಿದ್ಧಪಡಿಸಿದೆ. ಒಂದು ಕ್ರೀಡೆ, ಕರಾವಳಿಯ ಗಂಡೆದೆಯ ಕ್ರೀಡೆ, ಜಾನಪದ ಕ್ರೀಡೆ ಅಂತೀವಿ ನಾನು ಇದನ್ನ. ಇದು ಆಟ ಅಥವಾ ಕಂಬಳ ಅವರೇನಾದ್ರು ಹೇಳ್ಕೊಳ್ಳಿ, ಇದನ್ನ ನಾವು ಜಾನಪದದ ಭಾಷೆಯಲ್ಲಿ ಜಾನಪದ ಕ್ರೀಡೆ ನೋಡಿ. ಅದರಲ್ಲಿ ಒಬ್ಬ ದಯಾ ಅನ್ನೋರಿಗೆ ಯಾವ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಪ್ರಚಾರ ಸಿಕ್ತು ಆ ಕಂಬಳದಲ್ಲಿ ಓಟ ಮಾಡುವಂತ ಅವ್ರಿಗೆ.
ಅವ್ರನ್ನ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಕೂಡ ಅವ್ರನ್ನ ಕಳಿಸ್ಕೊಡ್ಬೇಕು ಓಟದ ಸ್ಪರ್ಧೆಗೆ 100 ಮೀಟ್ರ್ ಓಟಕ್ಕೆ ಅಥವಾ 200 ಮೀಟ್ರ್ ಓಟಕ್ಕೆ ಅಥವಾ 400 ಮೀಟ್ರಿಗೆ ಅನ್ನೋದು ಚರ್ಚೆ ಆಗಿತ್ತು. ನಿಜ, ಇದನ್ನ ನಿಜ. I remember. ನಾವು ಇದನ್ನೆಲ್ಲ ಯಾವಾಗಲೂ ನೆನಪು ಮಾಡ್ಕೋಬೇಕು. ಹಳೆ ಮೈಸೂರು ಅಂತಂದರೆ ಕರಾವಳಿ ಕರ್ನಾಟಕ ಸೇರ್ಕೊಂಡಿದೆಯೋ ಇಲ್ವೋ? ಮಹಾರಾಜರ ಮನೆತನದವರು ಯಾವ್ಯಾವ ಕ್ರೀಡೆಗಳಿಗೆ ಯಾವ್ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಪ್ರೋತ್ಸಾಹ ಕೊಟ್ಟಿದ್ರು? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸಂದರ್ಭದಲ್ಲಿ ಕೊಟ್ಟಿದ್ರಾ, ಅಥವಾ ಕೃಷ್ಣದೇವರಾಯರ ಆಡಳಿತದ ಸಂದರ್ಭದಲ್ಲಿ ಕೊಟ್ಟಿದ್ರಾ, ಅಥವಾ ಕೆಂಪೇಗೌಡರು ಬೆಂಗಳೂರಿನ ಆಡಳಿತದ ಸಂದರ್ಭದಲ್ಲಿ ಕೊಟ್ಟಿದ್ರ ಯಾವ್ಯಾವ ಕ್ರೀಡೆಗಳಿಗೆ ಪ್ರೋತ್ಸಾಹ? ಅಂದರೆ ಇದು ಅತಿ ಹೆಚ್ಚು ಹೆಸರು ಗಳಿಸಿದ್ದಂಥ ಅರಸೊತ್ತಿಗೆಗಳು. ಕರೆಕ್ಟ್. ಈಗ ನಾವು ಅರಸೊತ್ತಿಗೆಯ ಕಾಲವನ್ನು ಕಳ್ಕೊಂಡಾಗಿದೆ. ಈಗ ಪ್ರಜಾಪ್ರಭುತ್ವ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಿದ್ದೇವೆ. ಯಾವ ಆಟಗಳಾಗಲಿ ಕ್ರೀಡೆಗಳಾಗಲಿ ಕರ್ನಾಟಕದಲ್ಲಿ ಏನು ಅವತ್ತಿನಿಂದ ಇವತ್ತಿನವರೆಗೂ ನನ್ನ ಜನ ಕನ್ನಡಿಗರು ಇನ್ನೂ ಅಚ್ಚೊಳಿಯದೆ ನೆನಪಿನಲ್ಲಿಟ್ಕೊಂಡು ಅದಕ್ಕೊಂದು ತಾತ್ವಿಕವಾದ ಮತ್ತು ಅತ್ಯಂತ ಎತ್ತರದ ಸ್ಥಾನ ಸಿಗಲಿ ಅಂತ ಹೇಳಿ ಇವತ್ತು ಕೂಡ ಆಶಿಸ್ತಾ ಇರುವಂಥ ಹಲವಾರು ಕ್ರೀಡೆಗಳಿದ್ದಾವೆ. ಕರೆಕ್ಟ್. ನಶಿಸು ಹೋಗಿದ್ದಾವೆ ಕೆಲವು ಕ್ರೀಡೆಗಳು. ಈ ಎಲ್ಲ ಕ್ರೀಡೆಗಳಿಗೂ ಪುನರುತ್ಥಾನ ಮಾಡಬೇಕು ಅಂದರೆ ಕರ್ನಾಟಕ ಸರ್ಕಾರದ ಒಂದೇ ಸಾಧ್ಯ. ಅರಸೊತ್ತಿಗೆಗಳು ಇಲ್ಲದೆ ಇರೋದ್ರಿಂದ ಕರ್ನಾಟಕ ಸರ್ಕಾರ ತುಂಬ ದೊಡ್ಡ ಯೋಚನೆಯನ್ನ ಮಾಡಿ ಒಳ್ಳೆಯ ಪ್ರಯತ್ನಕ್ಕೆ ಕೈ ಹಾಕಿದೆ. ಖಂಡಿತ ಇದಕ್ಕೆ ಇಡೀ ಕರ್ನಾಟಕದ ಜನ ಬೆಂಬಲ ಕೊಡ್ತಾರೆ, ಒಪ್ಕೊಳ್ಳೋಣ. ಅಲ್ಲಿಯ ಸಂಪ್ರದಾಯ, ಮೈಸೂರು ಸಂಸ್ಥಾನದಲ್ಲಿ ದಸರಾ ಉತ್ಸವಕ್ಕಿರುವಂಥ ಸಂಪ್ರದಾಯ, ಅಥವಾ ಬಳ್ಳಾರಿಯಲ್ಲಿ ಹಂಪೆಯಲ್ಲಿರುವಂಥ ಕೃಷ್ಣದೇವರಾಯರ ಆಡಳಿತದಲ್ಲಿದ್ದಂಥ ದಸರಾ ಉತ್ಸವ, ಮಹಾನವಮಿ ದಿಬ್ಬ, ಇವೆಲ್ಲ ಉತ್ಸವಗಳ ಜೊತೆಗೆ ರಾಜ್ಯದಲ್ಲಿ ಹಲವಾರು ಉತ್ಸವಗಳು ನಡೀತಾವೆ. ಕರಾವಳಿ ಉತ್ಸವ ನಡೆಯುತ್ತೆ, ಹಂಪೆ ಉತ್ಸವ ನಡೆಯುತ್ತೆ, ಮೈಸೂರು ದಸರಾ ಉತ್ಸವ ನಡೆಯುತ್ತೆ, ಈ ಥರ ಹಲವಾರು ಉತ್ಸವಗಳು ನಡೀತವೆ. ಆ ಸಂದರ್ಭದಲ್ಲಿ ನಮ್ಮ ನಾಡಿನ ಕ್ರೀಡೆಗಳನ್ನು ಅಥವಾ ಆಟಗಳನ್ನು, ಜಾನಪದೀಯ ಆಟಗಳನ್ನು ಪುನರುತ್ಥಾನಗೊಳಿಸೋದಕ್ಕೆ ಇದೊಂದು ಸಂದರ್ಭ, ಒಂದು ಒಳ್ಳೆ ಅವಕಾಶ. ಪ್ರೋತ್ಸಾಹಿಸಬೇಕು. ನಾವು ಕಡಾಖಂಡಿತವಾಗಿ ಈ ಕ್ರೀಡೆಯನ್ನ ಈಗ ಹೆಚ್ಚು ಪ್ರಚಲಿತಕ್ಕೆ ಬಂದಿದೆ. ರಾಜಕೀಯ ಅಲ್ಲ, ಒಲಿಂಪಿಕ್ ಕ್ರೀಡೆಗೆ ಸೇರಿಸಬೇಕು ಅನ್ನೋ ಹೋರಾಟದಲ್ಲಿದ್ದೇವೆ ನಾವು ಇದನ್ನ. ಹಂಗಾಗಿ ಇದೊಂದು ಕ್ರೀಡೆ ಕಂಬಳ, ಹೌದು, ಸೇರ್ಬೇಕು. ನನ್ನ ದೇಶದ ಆಟ ಅದ್ಯಾವುದೋ ನನ್ನ ದೇಶದ ಅಲ್ಲದೆ ಇರೋ ಆಟ. ಅಮಿತ್ ಶಾ ಅವರ ಮಗನ ಆದೇಶದ ಮೇರೆಗೆ ಇದನ್ನ ಕಂಬಳ ನಡೆಸಬೇಡಿ ಅಂತ ಮೈಸೂರಿನಲ್ಲಿ ಮಾತನಾಡ್ತಾ ಇರೋದು ಕೆಲವರು. ಕ್ರಿಕೆಟ್ಗೆ ಇರುವಂತ ನಿಮ್ಮ ಇದು ಬದಲಾವಣೆ ಆಗಿಬಿಟ್ರೆ ನಮ್ಮ ವ್ಯಾಪಾರಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ನಮ್ಮ ನೆಲದ ಆಟ ಕ್ರೀಡೆ ಅದೊಂದು ಜಾನಪದ, ಒಂದು ವಿಶಿಷ್ಟವಾದಂತ ಕಲೆ. ಅದನ್ನ ನಾವು ಮಾಡಬೇಡಿ ಅಂತ ಹೇಳಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅದನ್ನ ಸರ್ಕಾರ ಮಾಡುತ್ತೆ, ಜನರು ಮನಸ್ಸು ಗೆಲ್ಲುತ್ತೆ. ಈ ವಿಷಯದಲ್ಲಿ ಮೈಸೂರು ದಸರಾ ಅಂದ್ರೆ ನಿಮ್ಮ ನಿರ್ಧಾರಕ್ಕೆ ನೀವು ಬದ್ಧರಾಗಿದ್ದೀರಿ, ಖಂಡಿತ ಬದ್ಧರಾಗಿರ್ತೀವಿ. ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಅಂದ್ರೆ ಕಬಡ್ಡಿನೂ ಒಲಿಂಪಿಕ್ ಹೋಗಿಲ್ಲ, ಇಟ್ ಇಸ್ ಡೆಮಾನ್ಸ್ಟ್ರೇಟೆಡ್ ಅಷ್ಟೇ. ಇಲ್ಲ ಒಲಿಂಪಿಕ್ ಹೋಗಿಲ್ಲ ಅಂತಂದ್ರು ಕ್ರೀಡೆ ಈಗ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆ, ಅದು ಕ್ರೀಡೆ. ರೈಟ್, ಅಲ್ಲ ಒಲಿಂಪಿಕ್ ಅಂತ ಹೇಳಿದ್ರಿ ಅಂದ್ರೆ ಮಿಸ್ ಇನ್ಫಾರ್ಮೇಶನ್ ಹೋಗ್ಬಾರ್ದು ಅಂತ ಹೇಳಿ. ರೈಟ್. ರಿಷಿಕ್ ಅವರೇ, ಮೈಸೂರು ಪರಂಪರೆಗೆ ಕಂಬಳ ಮೈಸೂರಿಗೆ ಹೋದರೆ ಧಕ್ಕೆ ಆಗುತ್ತಾ? ಮೇಡಮ್ ನೋಡಿ, ತಮ್ಮ ಮಾಧ್ಯಮದ ಮುಖಾಂತರ ಏನು ವೀಕ್ಷಕರಿದ್ದಾರೆ ಅವರಿಗೆ ನಮ್ಮ ಸ್ನೇಹಿತರು ಕಾಂಗ್ರೆಸ್ ವಕ್ತಾರರು ಏನು ಹೇಳಿದ್ರು ಅನ್ನೋದು ಏನೂ ಅರ್ಥ ಆಗಿರಲ್ಲ. ನನಗೂ ಅರ್ಥ ಆಗಲಿಲ್ಲ ಏನು ಮಾತಾಡಿದ್ರು ಅವಲಿಂದ 4-5 ನಿಮಿಷ ಅಂತ. ಇದು ವಿಪರ್ಯಾಸ ಕಾಂಗ್ರೆಸ್ ವಕ್ತಾರರದು. ಇರಲಿ, ಈಗ ತಾವು ಕೇಳಿದ ಪ್ರಶ್ನೆಗೆ ನಾನು ಹೇಳೋದಾದರೆ ನೋಡಿ, ಮೈಸೂರು ದಸರಾ ಅದೊಂದು ವಿಷಯ ಏನದು ವರ್ಲ್ಡ್ ಫೇಮಸ್ ದಸರಾ. ನಿಮಗದು ಅಲ್ಲಿ ನಿಮಗೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಅನ್ನೋದಕ್ಕಿಂತ ಜಾಸ್ತಿ ಅದೊಂದು ಪರಂಪರೆ, ಅದೊಂದು ಭಕ್ತಿ. ಆಮೇಲೆ ನಿಮ್ಮನ್ನು ಅದನ್ನು ಒಂದು ಈ ಸರ್ಕಸ್ಸಲ್ಲಿ ನಾವು ಅದೊಂದು ತಗೊಂಬನ್ನಿ ಇದೊಂದು ತಗೊಂಬನ್ನಿ ಇದೊಂದು ಆಟ ಹಾಕಿ ಅದೊಂದು ಆಟ ಹಾಕಿ ಅಂತ ಸೇರಿಸ್ಬಿಟ್ಟು ನಾವೇನೋ ಜಾತ್ರೆ ಮಾಡ್ತಾ ಇದ್ದೀವಿ ಅಂತ ಮಾಡೋವಂಥದ್ದಲ್ಲ ಅದು. ಅದಕ್ಕೆ ಅದರದೇ ಆದ ಒಂದು ದೈವ ಭಕ್ತಿ ಇದೆ, ಈಗ ಧಾರ್ಮಿಕ ಭಾವನೆ ಇದೆ. ಈಗ ಫಾರ್ ಇನ್ಸ್ಟೆನ್ಸ್ ಈಗ ಚಾಮುಂಡಿ ಪೂಜೆ ಆಗುತ್ತೆ, ಅಲ್ಲಿಂದ ಏನದು ನಿಮಗೆ ತೇರು ಬರುತ್ತೆ, ಬನ್ನಿ ಮಂಟಪಕ್ಕೆ ಬರುತ್ತೆ. ಆಮೇಲೆ ಈಗ ಅಲ್ಲಿ ಕ್ರೀಡೆ ಥರ ಕಂಡ್ರೂ ಕೂಡ ನಿಮಗೆ ಏನದು ಈಗ ರಕ್ತ ಚೆಲ್ಲುವಂಥದ್ದು ಒಂದು ಕ್ರೀಡೆ ನಡೆಯುತ್ತೆ, ಯುದ್ಧ ಕ್ರೀಡೆ, ಕುಸ್ತಿ ಮಸ್ತಿ. ಎಸ್, ಸೊ ಈ ರೀತಿ ಎಲ್ಲ ಆಗುತ್ತೆ. ಪ್ಲಸ್ ಈಗ ರಾಜರು ಅವತ್ತಿಂದ ಏನೊಂದು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ದೇವಿಗೆ ಪೂಜೆ ಮಾಡುವಂಥ ಕಾರ್ಯಗಳಾಗುತ್ತೆ. ಆಮೇಲೆ ಅಂದರೆ ಸಾಕಷ್ಟು ಧಾರ್ಮಿಕ ಅಟ್ಯಾಚ್ಮೆಂಟ್ ಇರುವಂಥದ್ದು ಒಂದು ದಸರಾ ಆಚರಣೆ ಒಂದು. ಎರಡನೇದು ನಿಮಗೆ ಈಗ ಕಂಬಳ ಅಂತ ತಗೊಂಡಾಗ
ಬಂದಾಗ ಇತ್ತೀಚೆಗೆ ಅದು ಫೇಮಸ್ ಆಗಿದೆ ಅನ್ನೋಂಥ ನಮ್ಮ ಸ್ನೇಹಿತರು ಹೇಳ್ತಿರ್ಬೋದು, ಆದರೆ ಅದು ಅವತ್ತಿಂದನೂ ಫೇಮಸ್ ಇದೆ ಒಂದು. ಎರಡನೇದು ಅದು ಕೂಡ ಅದರದೇ ಆದ ಒಂದು ಧಾರ್ಮಿಕ ಪರಂಪರೆ ಉಳ್ಳಂಥದ್ದು. ಸೊ ಕಂಬಳ ಕೂಡ. ಸೊ ಅದು ನಿಮಗೆ ಜಸ್ಟ್ ಈಗ ಒಂದು ಅದು ಕೋಣನೋ ಅಥವಾ ಎಮ್ಮೆನೋ ಅಥವಾ ಅದು ಒಂದು ಕ್ರೀಡೆನೋ ಅನ್ನೋ ರೀತಿಯಲ್ಲಿ ನೋಡಿದ್ರೆ ಜನಕ್ಕೆ ಅದು ಏನೋ ಒಂದು ಫಾರ್ ಗ್ರಾಂಟೆಡ್ ಥರ ಅಂತ ಅನ್ಕೋಬೋದು. ಅದು ಇಟ್ಸ್ ಜಸ್ಟ್ ಗೇಮ್ ಅನ್ನೋ ಥರ. ಆದರೆ ಅದರದೇ ಆದ ಒಂದು ಪರಂಪರೆ ಇದೆ. ಈಗ ಅದು ಏನು ಓಡ್ತಿದ್ದಾರೆ ಅಥವಾ ಏನದ್ರಿಂದ ಓಡ್ತಾರೆ ಅವ್ರದ್ದೇ ಆದ ಒಂದು ಏನದು ಧಾರ್ಮಿಕ ಆಚರಣೆಗಳಿರ್ತವೆ. ಪ್ಲಸ್ ಈಗ ಅದು ನಿಮಗೆ ಬರೀ ಒಂದೇ ಕಂಬಳ ಮಾತ್ರ ಕ್ರೀಡೆ ಇರಲ್ಲ, ಅಲ್ಲಿ ನಡೆಯುವಂತಹ ಕೋಸ್ಟಲ್ ಕಾರವಾರ ಅಥವಾ ಕೋಸ್ಟಲ್ ರೀಜನ್ ಅಲ್ಲಿ ನಡೆಯುವಂತಹ ಬೇರೆ ಬೇರೆ ಪೂಜೆಗಳು, ಬೇರೆ ಬೇರೆ ದೈವ ಭಕ್ತಿ ಆಚರಣೆಗಳು ಏನಿರ್ತಾವೋ ಅದರ ಜೊತೆ ಇದು ಒಗ್ಗೂಡ್ಕೊಂಡಿದೆ. ಸೊ ಇಲ್ಲಿ ಯಾವುದು ಎಲ್ಲಿದ್ರೆ ಚಂದ ಇರುತ್ತೋ ಅದು ಅಲ್ಲೇ ಇದ್ರೇನೆ ಚಂದ. ಅದು ಈಗ ಸುಮ್ಮನೆ ಜಸ್ಟ್ ಫಾರ್ ದ ಸೇಕ್ ಆಫ್ ಆ್ಯಡಿಂಗ್ ಇಟ್ ಅಂತ ಅಂದ್ಬಿಟ್ಟು ನಾವು ಕಂಬಳನ ತಗೊಬಂದು ಇಲ್ಲಿ ಮಾಡ್ತೀವಿ, ನಾಳೆ ಮೈಸೂರಲ್ಲಿರೋ ದಸರಾ ಆನೆ ತಗೊಂಡೋಗ್ಬಿಟ್ಟು ನಾನು ಕಾರವಾರದಲ್ಲಿ ಓಡಿಸ್ತೀನಿ ಅಂತ ಹೇಳಿದ್ರೆ ಅದು ಯಾವ ರೀತಿ ನಿಮಗೆ ಚಂದ ಕಾಣಿಸುತ್ತೆ? ಒಂದು ಚಂದನೂ ಕಾಣಿಸಲ್ಲ, ಆಚರಣೆನೂ ಇರಲ್ಲ, ದೈವ ಭಕ್ತಿನೂ ಇರಲ್ಲ, ಧಾರ್ಮಿಕವಾಗೂ ಯಾರು ನೋಡಲ್ಲ. ಸೊ ಈಗಲೇ ಜನಕ್ಕೆ ಧಾರ್ಮಿಕವಾಗಿ ಆ ಭಕ್ತಿ ಅನ್ನೋದು ಕಳ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಸುಮ್ಮನೆ ಏನೋ ಒಂದು ಬೂಟಾಟಿಕೆ ಆಟ ಆಟಿಕೆ ಹತ್ರ ಆಗೋಗ್ಬಿಟ್ಟಿದೆ. ಆ ಪ್ರಾದೇಶಿಕ ಅಸ್ಮಿತೆಗಳನ್ನು ಉಳಿಸಬೇಕು ಅನ್ನೋದಾದ್ರೆ ದಸರಾ ನೋಡ್ಬೇಕಂದ್ರೆ ಮೈಸೂರಿಗೆ ಹೋಗ್ಲಿ, ಕಂಬಳ ನೋಡ್ಬೇಕು ಅಂದ್ರೆ ಕರಾವಳಿಗೆ ಬನ್ನಿ, ನೋಡಿ ಮಲೆನಾಡಿನ ಹಬ್ಬಗಳನ್ನ ನೋಡ್ಬೇಕು ಅಂದ್ರೆ ಮಲೆನಾಡಿಗೆ ಹೋಗೋಣ. ಬರೀ ನಾವು ಕರ್ನಾಟಕ ಅಂತ ಹೇಳಿದಾಗ ಒಂದು ಬ್ಯೂಟಿ ಏನು ಅಂತ ಹೇಳಿದ್ರೆ ಬೇರೆ ಯಾವ ರಾಜ್ಯದಲ್ಲೂ ನಿಮಗೆ ಈ ರೀತಿ ಒಂದು ಡೆಮೋಗ್ರಫಿ ಇಲ್ಲ ಕರ್ನಾಟಕದಲ್ಲಿ ಇರೋ ತರ. ಈಗ ಕೋಸ್ಟಲ್ ಅಲ್ಲೇ ಒಂಥರ ಇದೆ, ಕಾರವಾರ ಮಲೆನಾಡು ಇದೆಲ್ಲ. ಆಮೇಲೆ ವೆಸ್ಟರ್ನ್ ಘಾಟ್ಸೇ ಒಂಥರ ಇದೆ. ಆಮೇಲೆ ಈಗ ಈ ಅರ್ಬನ್ ಬೆಂಗಳೂರು ಮೈಸೂರು ಇದು ಒಂದು ಭಾಗ ತರ ಇದೆ. ಮತ್ತೆ ಈಗ ಕೋಲಾರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಅಲ್ಲೇ ಒಂದು ತರ ಆಚರಣೆಗಳಿದಾವೆ. ಆಮೇಲೆ ನಾವು ಉತ್ತರ ಕರ್ನಾಟಕ ಹೆಂಗ್ ಮರೆಯಕ್ಕಾಗುತ್ತೆ? ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಇಲ್ಲೆಲ್ಲ ನಿಮಗೆ ಅವರದೇ ಆದ ಒಂದು ಆಚರಣೆಗಳು ಯಾವ ರೀತಿ ಇದೆ ಧಾರ್ಮಿಕವಾಗಿ ಅಂತ ಹೇಳಿದ್ರೆ ಅದು ಅಲ್ಲಲ್ಲಿ ಆದ್ರೇನೆ ಚೆಂದಾಗಿರುತ್ತೆ. ಈಗ ಸೌದತ್ತಿ ಎಲ್ಲಮ್ಮ ದೇವಸ್ಥಾನದಲ್ಲಿ ಅಲ್ಲಿ ಕೆಲವೊಂದು ಎಷ್ಟು ಫೇಮಸ್ ಆಗಿರುವಂತಹ ಧಾರ್ಮಿಕ ಆಚರಣೆಗಳೆಲ್ಲ ಇದಾವೆ. ದಯವಿಟ್ಟು ಸುಮ್ಮನಿರಿ, ಈಗ ಯಾಕೆ ನಾನು ಇದನ್ನೆಲ್ಲ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಫಾರ್ ಇನ್ಸ್ಟೆನ್ಸ್ ಸೌದತ್ತಿ ಎಲ್ಲಮ್ಮ ಅಲ್ಲಿ ಏನು ಕೆಲವೊಂದು ಕ್ರೀಡೆ ತರ ಕಂಡ್ರು ಕೆಲವೊಂದು ಆಕ್ಟಿವಿಟೀಸ್ಗಳು, ಈಗ ತೇರಿರ್ಬೋದು, ಮತ್ತೊಂದಿರ್ಬೋದು ಅಥವಾ ಮಗದೊಂದು ಏನೋದಿರ್ಬೋದು, ಅದು ಅಲ್ಲಿ ನಡೆದಾಗಲೇ ಅದರದೊಂದು ಪಾರಂಪರಿಕವಾಗಿ ಒಂದು ಶೋಭೆ, ಒಂದು ಧಾರ್ಮಿಕ, ಆಮೇಲೆ ಒಂದು ಭಕ್ತಿ ಬರುವಂಥದ್ದು. ಅದನ್ನ ನಾನು ಸುಮ್ಮನೆ ತಗೊಂಬಂದು ಇಲ್ಲೂ ಒಂದು ಹಾಕ್ತೀನಿ, ಮತ್ತೊಂದು ಕಡೆ ಹಾಕ್ತೀನಿ, ಎಲ್ಲಾ ಕಡೆನೂ ಮಾಡ್ತೀನಿ ಅನ್ನೋ ಥರ ಆದ್ರೆ ಅದರದೇ ಆದ ಒಂದು ಎಕ್ಸ್ಕ್ಲೂಸಿವಿಟಿ ಹೋಗುತ್ತೆ. ಸೊ ಆ ಎಕ್ಸ್ಕ್ಲೂಸಿವಿಟಿ ಅಂತ ಒಂದು ಏನಿರುತ್ತಲ್ವಾ, ಫಾರ್ ಇನ್ಸ್ಟೆನ್ಸ್ ಇವಾಗ ಒಂದು ಉದಾಹರಣೆಗೆ ಮೈಸೂರು ಪಾಕ್ ಅಂತ ಇಟ್ಕೊಳ್ಳೋಣ. ಮೈಸೂರು ಪಾಕ್ ಎಲ್ಲಿ ಬೇಕಾದ್ರೂ ನಾವು ಮಾಡ್ಬೋದು, ಧಾರವಾಡ ಪೇಡ ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಈಗ ಮಲೆನಾಡಿಂದ ಕೆಲವೊಂದು ತಿಂಡಿ ತಿನಿಸುಗಳನ್ನ ಎಲ್ಲಿ ಬೇಕಾದ್ರೂ ನಾವು ಮಾಡ್ಬೋದು. ಆದ್ರೆ ಅಲ್ಲಿಂದ ಬಂತು ಅಂತ ಹೇಳಿದಾಗ ಅದರ ಒಂದು ಸ್ವಾರಸ್ಯನೇ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ದೇವಸ್ಥಾನದ ಪ್ರಸಾದ ಅಂತ ಇಟ್ಕೊಳ್ಳಿ, ಇವತ್ತಿಗೂ ನಾವು ಒಂದು ಧರ್ಮಸ್ಥಳದ ಪ್ರಸಾದ ಅಂದ್ರೆ ಅದ್ರ ಬೇರೆ ಫೀಲಿಂಗ್ ಇರುತ್ತೆ. ತಿರುಪತಿ ಲಡ್ಡು ಅಂತಂದ್ರೆ ಅದ್ರ ಬೇರೆ ತರ ಫೀಲಿಂಗ್ ಬರುತ್ತೆ. ನೀವು ಎಲ್ಲೇ ಮಾಡಿದ್ರು ಆ ದೈವ ಭಕ್ತಿ ಅನ್ನೋದಿರುತ್ತಲ್ವಾ ಅದನ್ನ ಇವರು ಮಿಕ್ಸಪ್ ಮಾಡಕ್ ಹೋಗ್ಬಾರ್ದು. ರೈಟ್ ರವೀಶ್ ಅವರೇ, ಕಂಬಳ ಮೈಸೂರಲ್ಲಿ ಬರೋದ್ರಿಂದ ಮೈಸೂರಿನ ಆಚರಣೆ, ಭಾವನೆಗೆ, ಧಾರ್ಮಿಕ ನಂಬಿಕೆಗಳಿಗೆ ವ್ಯತ್ಯಾಸ ಏನಾದರೂ ಆಗುತ್ತಾ? ಮೇಡಮ್, ವ್ಯತ್ಯಾಸ ಏನೂ ಆಗಲ್ಲ. ಯಾಕಂದರೆ ಇದನ್ನ ನಾವು ಗ್ರಾಮೀಣ ಕ್ರೀಡೆ ಅಂತಲೇ ಪರಿಗಣಿಸಬೇಕಾಗುತ್ತೆ. ಯಾವ ಗ್ರಾಮೀಣ ಪ್ರತಿಭೆ ಯಾವುದೇ ಕ್ರೀಡೆಗಳನ್ನ ನಾವು ರಾಜ್ಯ ಅಲ್ಲ ರಾಷ್ಟ್ರದಲ್ಲಿ ಎಲ್ಲಿ ಬೇಕಾದ್ರೂ ಆಚರಣೆ ಮಾಡ್ಬೋದು. ಅದಕ್ಕೇನಂದರೆ ಹಕ್ಕುಚ್ಯುತಿ ಬರಬಾರ್ದು ಅಷ್ಟೇ. ಅವ್ರದ್ದೇನಾದ್ರು ಧಾರ್ಮಿಕ ಭಾವನೆಗಳಿಗೆ ನಾವು ನೋವಾಗದೇ ಇರೋ ಥರ ನಡೆಸ್ಕೋಬೇಕಷ್ಟೇ. ಡಾಮಿನೇಷನ್ ಆಗಬಾರ್ದು. ಜೊತೆನೆಲ್ಲ ಅವಶ್ಯಕತೆಗಿಂತ ಜಾಸ್ತಿ ವಿಜೃಂಭಿಸಲು ಕರಬಹುದು, ತೀರ ಕನಿಷ್ಠವಾಗ್ಲೂ ನೋಡಬಾರ್ದು. ಮತ್ತು ಕೆಲವೊಂದು ಅವ್ರದ್ದೇ ಆದ ಕಟ್ಟುಪಾಡುಗಳು ಅದನ್ನು ತಿಳ್ಕೊಂಡು ಅಲ್ಲಿನ ಜನರಿಗೆ ನೋವಾಗದ ಥರ ನಡೆಸ್ಕೋಬೇಕು. ಆದರೆ ಇಲ್ಲಿ ವಿಪರ್ಯಾಸ ಏನಂದರೆ ಎರಡು ಪಕ್ಷದವ್ರು ಪೈಪೋಟಿಗೆ ಬಿದ್ದುಬಿಟ್ಟು ಮರ್ತೋಗಿರೋ ಎಲ್ಲ ಕ್ರೀಡೆಗಳನ್ನ ಈಗ ರಾಜಕೀಯವಾಗಿ ಬಳಸ್ಕೊತಾ ಇದ್ದಾರೆ ಅನ್ನೋದೇ ಒಂದು ದೌರ್ಭಾಗ್ಯ ನಮ್ಮ ರಾಜ್ಯಕ್ಕೆ. ನಾವೇನಾದ್ರು ಅದನ್ನ ಪಾಸಿಟಿವ್ ಆಗಿ ನೋಡ್ಬೋದಾ? ಕಡೆ ಪಕ್ಷ ಈ ಕ್ರೀಡೆಗಳೆಲ್ಲ ಈ ಉದ್ದೇಶಕ್ಕಾದ್ರೂ ವಾಸ್ತವವಾಗಿ ಅದನ್ನ ಪೈಪೋಟಿಯಿಂದ ತಗೊಂಡು ನೋಡ್ರೆ ನಾವು ಅದನ್ನ ಅಭಿವೃದ್ಧಿ ವಿಷಯ ಮತ್ತೆ ಒಳ್ಳೆ ನಮ್ಮ ಸಂಸ್ಕೃತಿ ಮತ್ತೆ ಮರಳಿಸ್ತಾ ಇದ್ದಾರೆ, ಜ್ಞಾಪಿಸ್ತಾ ಇದ್ದಾರೆ ರಾಜ್ಯದ ಜನತೆಗೆ, ದೇಶದ ಜನತೆಗೆ ಅಂತ ಅನ್ಬೋದು. ಆದರೆ ಹಂಗಲ್ಲ, ಇವರು ಧರ್ಮನ ಅವ್ರು ಕಿತ್ಕೋತಾರೆ, ಅವ್ರು ಅಂದರೆ ಆ ಥರ ಆಗೋಗಿದೆ ಇವಾಗ ಲೆಕ್ಕ. ಯಾಕಂದರೆ BJPನ ಓವರ್ಟೇಕ್ ಮಾಡೋಕ್ಕೆ ಕಾಂಗ್ರೆಸ್ ಈ ಥರ ಕೆಲಸ ಮಾಡ್ತಾಯಿದೆ ಅಂತ ಎಲ್ರಿಗೂ ಕಾಣಿಸುತ್ತೆ. ಜಗಜ್ಜಾಹಿರಾಗಿ ಇವಾಗ BJP ಧಾರ್ಮಿಕವಾಗಿ ಹಿಂದೂಗಳ ಮನಸ್ಸು ಗೆದ್ದುಬಿಟ್ಟಿದೆ.
ಓಕೆ. ಅದನ್ನ ಇವರು ಗೆಲ್ಲಕ್ಕೆ ಪ್ರಯತ್ನ ಈ ತರ ಮರ್ತೋಗಿರೋ ವಿಷಯಗಳನ್ನೆಲ್ಲ ಕರಾವಳಿಲಿ ಸ್ವಲ್ಪ ಸ್ಟ್ರಾಂಗ್. ಅದನ್ನ ನಾನು ಹೇಳಕೊಟ್ಟಿದ್ರೆ ನೀವು ಹೇಳಿದ್ರೆ ಅಲ್ಲಿ ಏನಾಗಿದೆ, ಈಗ ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ ಸ್ವಲ್ಪ ಹಿನ್ನಡೆ ಇದೆ, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಕರ್ನಾಟಕದಲ್ಲಿ ಹಿನ್ನಡೆ ಇದೆ, ಈಗಲೂ ಹಿನ್ನಡೆ ಇದೆ. ಸರ್ಕಾರ ಇದ್ರೂ ಸಹ ಇವತ್ತು ಅಲ್ಲಿ ಬಿಜೆಪಿ ಪ್ರಭಾವನೇ ಜಾಸ್ತಿ ಇದೆ. ಅದಕ್ಕೆ ಇವರು ಅದನ್ನ ಎನ್ಕ್ಯಾಶ್ ಮಾಡ್ಕೊಳಕ್ ಹೋಗ್ತಾ ಇದ್ದಾರೆ. ನೋಡಿದ್ರ ಕಂಬಳನ ಬಿಜೆಪಿ ವಿರೋಧಿಸ್ಬಿಟ್ರು. ಹೌದು, ಅದೇ ತರನೇ ಮಾಡಕ್ ಹೋಗ್ತಾ ಇದ್ದಾರೆ. ಅದ್ರ ಜೊತೆನಲ್ಲಿ ಈಗ ನಾನು ಮೈಸೂರು ಮಹಾರಾಜರು ಹೇಳಿದ್ದು ಕೇಳಿಸ್ಕೊಂಡೆ. ಅವರು ಆಕ್ಚುಲಿ ಹಂಗೆ ಹೇಳಂಗೆ ಇಲ್ಲ. ಮೈಸೂರು ಮಹಾರಾಜರು ಯಾವ್ದು ವಿಷಯ ಈ ಕ್ರೀಡೆಗಳ ವಿಷಯದಲ್ಲಿ ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಯಾರು ಗ್ರಾಮೀಣ ಕ್ರೀಡೆಗಳಿಗೆ ಅತಿ ಹೆಚ್ಚು ಒತ್ತು ಕೊಟ್ಟವ್ರು ಯಾರು ಮೈಸೂರು ಮಹಾರಾಜ ಸಂಸ್ಥಾನನೇ. ಎಲ್ಲ ಕ್ರೀಡೆಗಳಿಗೂ ಅವರು ಇಂಥ ಕ್ರೀಡೆ ಅಂಥ ಕ್ರೀಡೆ ಅಂತ ಏನು ಭೇದ ಭಾವ ಮಾಡಿಲ್ಲ. ಇವರು ಸಹ ಅದನ್ನು ಪ್ರೋತ್ಸಾಹಿಸಬೇಕು. ಇನ್ನು ಅದು ನಮ್ಮ ರಾಜ್ಯದಲ್ವ, ನಾವೇನು ಬೇರೆ ರಾಷ್ಟ್ರದ ಏನಾದ್ರು ತಗೊಬಂದು ಕ್ರೀಡೆ ಏನು ಮಾಡ್ತಾ ಇದ್ದೀವಾ? ಈ ಕ್ರಿಕೆಟ್ ಅಂತ ಇವ್ರು ಹೇಳಿದ್ರು, ಕ್ರಿಕೆಟ್ ಇವತ್ತು ವರ್ಲ್ಡ್ ವೈಡ್ ಆಗೋಗ್ಬಿಟ್ಟಿದೆ. ಎಲ್ಲರೂ ಇಷ್ಟಪಡ್ತಾರೆ, ವಯಸ್ಸಾಗಿರೋದ್ರಿಂದ ಚಿಕ್ಕ ಮಕ್ಕಳಿಂದನೂ ಇಷ್ಟಪಡ್ತಾರೆ. ಇದು ನಮ್ಮ ಗ್ರಾಮೀಣ ಕ್ರೀಡೆ ಆಗಿರೋದ್ರಿಂದ ಇದನ್ನು ಪ್ರೋತ್ಸಾಹಿಸಬೇಕು. ನಾವು ಇದರಲ್ಲಿ ರಾಜಕೀಯ ಮಾಡಬಾರ್ದು, ಇದನ್ನು ಒಪ್ಕೊಂಡು ಎಲ್ಲರೂ ಬೆಂಬಲಿಸಬೇಕು ಅಂತ ನಾನು ಬೆಂಬಲಿಸಬೇಕು. ಅದರಲ್ಲಿ ಏನಾದ್ರು ರಾಜಕೀಯ ಮಾಡಿದ್ರೆ ಅದು ಕನಿಷ್ಠ ಆಗೋಗ್ಬಿಡುತ್ತೆ. ಅದು ನಿಷ್ಕೃಷ್ಟವಾಗಿ ಹೇಳ್ಬೇಕಂದ್ರೆ ಅದರಲ್ಲಿ ಡರ್ಟಿ ಪಾಲಿಟಿಕ್ಸ್ ಮಾಡಬಾರ್ದು. ಅದರಲ್ಲಿ ಒಂದು ಪಾಯಿಂಟ್ ರಿಷಿಕ್ ಅವ್ರು ಹೇಳ್ದಂಗೆ, ಈಗ ಮೈಸೂರು ಆಚರಣೆಗಳಿಗೆ ಹೆಂಗೆ ಧಾರ್ಮಿಕ ಪರಂಪರೆ ಅನ್ನೋದಿದೆಯೋ, ಆ ಬೇರು ತಳಮಟ್ಟದಿಂದ ಹೆಂಗೆ ಸ್ಟ್ರಾಂಗ್ ಆಗಿದೆಯೋ, ಕರಾವಳಿ ಅನ್ನೋದನ್ನು ಒಂದು ಕ್ರೀಡೆ ಅಂತ ನೋಡೋದ್ರ ಜೊತೆಗೆ ಅಟ್ ದ ಸೇಮ್ ಟೈಮ್ ಅಲ್ಲಿಯೇ ಆದಂಥ ಭಾವನೆಗಳಿದ್ದಾವೆ. ಇವತ್ತು ನೀವೊಂದು ಕ್ರೀಡೆ ಥರ ನೋಡೋಕ್ಕಾಗಲ್ಲ ಕಂಬಳವನ್ನು ಕೂಡ. ಅದರಲ್ಲಿ ಆ ಕೋಣವನ್ನು ತಯಾರಿ ಮಾಡೋದಿರ್ಬೋದು, ಪೂಜೆ ಸಲ್ಲಿಸೋದಿರ್ಬೋದು, ಆ ಪೂಜೆ ಇಲ್ಲದೆ ಅವ್ರೇನು ಹೊರಗಡೆ ಬರಲ್ಲ, ಈ ಥರದ್ದಿದೆ. ಸೊ ಅಲ್ಲಿನ ಅಸ್ಮಿತೆಗೂ ಇಲ್ಲ ಮೇಡಮ್, ಇದನ್ನ 100ಕ್ಕೆ 100% ನಾವು ಕ್ರೀಡೆ ಅಂತ ಪರಿಗಣಿಸ್ಬೋದು. ಯಾಕೆ ಅಂದರೆ ನಾನು ಮುಂಚೆನೇ ಸ್ಟಾರ್ಟಿಂಗಲ್ಲೇ ಹೇಳ್ಬಿಟ್ಟೆ, ಅವ್ರ ಧಾರ್ಮಿಕ ಭಾವನೆಗಳನ್ನ ತಿಳ್ಕೊಂಡು ಮಾಡಬೇಕು. ಅಪಾರ್ಟ್ ಫ್ರಮ್ ಮಂದಿರದಿಂದ ಹೊರಗಡೆ ಬಂದ ತಕ್ಷಣ ಅದು ಕ್ರೀಡೆನೇ ಆಗುತ್ತೆ. ಅಲ್ಲಿ ಏನು ಪೂಜೆ ಪುನಸ್ಕಾರಗಳಿರ್ತವೆ, ಇದನ್ನು ನಡೆಸೋದೇ ಗ್ರಾಮೀಣ ಕ್ರೀಡೆಗೋಸ್ಕರ ನಡೆಸ್ತಾ ಇರೋದು. ಆ ಥರ ನಾವು ಲೆಕ್ಕ ತೊಗೊಂಡ್ರೆ, ಈಗ ನಾರ್ತ್ ಕರ್ನಾಟಕ ಹೋದರೆ ಅಲ್ಲಿ ಹೋಳಿ ಹಬ್ಬ ನಮ್ಮ ದಕ್ಷಿಣ ಭಾಗಕ್ಕಿಂತ ತುಂಬ ಚೆನ್ನಾಗಿ ಆಡ್ತಾರೆ. ಅದು ನಮ್ಮ ಸಂಸ್ಕೃತಿನೇ ಅಲ್ಲ, ಅದೆಲ್ಲ ಉತ್ತರ ಭಾರತದ ಸಂಸ್ಕೃತಿ. ಹೋಳಿ ಹಬ್ಬ ಆಡ್ತಾರೆ, ಮತ್ತು ಜುಲೂಸ್ ಮಾಡ್ತಾರೆ, ಏನೇನೋ ಆಚರಣೆಗಳಿದೆ. ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಆಚರಣೆಗಳಿದೆ. ಅದನ್ನು ನಾವು ಸಂಪೂರ್ಣ ಕ್ರೀಡೆ ಅಂತಲೇ ಪರಿಗಣಿಸಬೇಕು. ದಯವಿಟ್ಟು ಇದರಲ್ಲಿ ರಾಜಕೀಯ ಮಾಡಬಾರ್ದು ಅಂತ ನಾನು ಆಗ್ರಹಿಸ್ತೀನಿ ಮತ್ತು ಮನವಿನೂ ಮಾಡ್ಕೋತೀನಿ ಮ್ಯಾಮ್. ರೈಟ್. ರುದ್ರದೇವ್ರವ್ರು ಏನು ಹೇಳ್ತಾರೆ ಅನ್ನೋ ಕುತೂಹಲ ನನಗೆ. ಹಿಂದೂ ಅಸ್ಮಿತೆ, ಧಾರ್ಮಿಕ ಪರಂಪರೆ, ನಂಬಿಕೆ, ವಿಶ್ವಾಸ ಇಸ್ ಈಕ್ವಲ್ ಟು ಅಂದರೆ BJP ಅನ್ನುವಂಥ ಭಾವನೆ ಇದೆ. ಅಂಥ BJPಯೇ ಮೈಸೂರಿನಲ್ಲಿ ವಿಶ್ವವಿಖ್ಯಾತ ದಸರಾದ ಜೊತೆಗೆ ಒಂದು ಜನಪದ ಕ್ರೀಡೆಗೆ ಅವಕಾಶವನ್ನು ಮಾಡಿಕೊಡದ ರೀತಿಯಲ್ಲಿ ನಡ್ಕೊಳ್ತಿದೆ ಅನ್ನುವಂಥ ಆರೋಪ BJP ಮೇಲಿದೆ. ಏನಂತೀರಾ BJP ವಕ್ತಾರರು? ನೋಡಿ ಮೇಡಮ್, ಕಂಬಳ ರಾಷ್ಟ್ರೀಯ ಕ್ರೀಡೆ ಎಂದು ಪ್ರೋತ್ಸಾಹಿಸಲು ಕರ್ನಾಟಕದಲ್ಲಿ ಬಹಳ ವರ್ಷಗಳಿಂದ ಕೇಳಿ ಬರ್ತಾ ಇದೆ. 25-26ನೇ ಅಂದ್ರೆ ಕಳೆದ ವರ್ಷದಿಂದ ಕೂಡ ಹೆಚ್ಚಿನ ರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಚಾರ ಗಮನ ಸೆಳೆದಿತ್ತು. ರಾಷ್ಟ್ರೀಯ ಕ್ರೀಡೆ ಅಥವಾ ರಾಷ್ಟ್ರೀಯ ಪರಂಪರೆಯಾಗಿ ಮಾನ್ಯತೆ ಕೊಡ್ಬೇಕಂತೇಳಿ ಒಂದು ದೊಡ್ಡ ಕೂಗಿದೆ. ಕೆಲವು ಸಂಘಟನೆಗಳಿಂದ ಕೂಡ ಇದಕ್ಕೆ ಬೆಂಬಲ ಇದೆ. ಈಗ ಇದ್ರ ಜೊತೆಗೆ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದ ಕೆಲವು ಭಾಗಗಳಲ್ಲಿ ಇದಕ್ಕೆ ಆದಂತ ಒಳ್ಳೆ ಮಾನ್ಯತೆ ಇದೆ. ಅದನ್ನ ನಾವು ಗೌರವಿಸ್ತೀವಿ ಮೇಡಮ್. ಮೈಸೂರು ದಸರಾಕ್ಕೆ ತನ್ನದೇ ಆದಂತಹ 400 ವರ್ಷಗಳ ಪರಂಪರೆ ಇದೆ. ಕಂಬಳಕ್ಕೂ ಕರಾವಳಿಯಲ್ಲಿ ಇತಿಹಾಸದ ಧಾರ್ಮಿಕ ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಅದನ್ನು ರಕ್ಷಿಸುವುದು ಮತ್ತು ಪ್ರೋತ್ಸಾಹಿಸುವುದು ಅನಿವಾರ್ಯ. ಆದರೆ ಇದಕ್ಕೂ ಬೆಂಬಲಿಸುವವರು ಇದ್ದಾರೆ, ವಿರೋಧಿಸ್ತಕ್ಕಂಥ ವ್ಯಕ್ತಿಗಳು ಇದ್ದಾರೆ. ಮೂಲ ಮೈಸೂರು ದಸರಾಕ್ಕೆ ಧಕ್ಕೆ ಬರಬಹುದೆಂದು, ಅದರಿಂದ ಕಂಬಳವನ್ನು ಶ್ರೇಷ್ಠ ಕ್ರೀಡೆ, ಅದಕ್ಕೂ ಸಂಪೂರ್ಣವಾದಂತಹ ಗೌರವ ಇರಬೇಕು. ಮೈಸೂರಿನ ದಸರಾದ ಭಾಗವಾದಾಗ ಬದಲು ಪ್ರತ್ಯೇಕ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮವಾಗಬೇಕು ಅಂತ ಹೇಳಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಕಂಬಳವನ್ನ ಗೌರವಿಸ್ತೀವಿ, ಮೈಸೂರಿನಲ್ಲಿ ನಡೀತಕ್ಕಂಥ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ನಡೆದಿದ್ರೆ ಸೂಕ್ತ. ಆದ್ರೆ ಆ ಜಾಗದಲ್ಲೇ ನಡೆಸಬೇಕು. ಆ ನಡೆಸಿದಂತ ಸಂದರ್ಭದಲ್ಲಿ ಈಗ ಇತಿಹಾಸ ಇರತಕ್ಕಂತ ಮೈಸೂರು ದಸರಾಗೆ ಈಗ ವಿರೋಧಿಸಿರೋರು ಯಾರು? ಇವ್ರು ಹೇಳ್ತಾ ಇದ್ದಾರೆ, ನಮ್ಮ ಸ್ನೇಹಿತರಿಗೆ ಕಾಂಗ್ರೆಸ್ನ ಹೋಗ್ತಾರ ಯಾರು ಕುಮಾರಣ್ಣ ಅವ್ರು ಮಾತಾಡ್ತಾ ಇದ್ರು. ಕುಮಾರಣ್ಣ ಅವ್ರು ಹೇಳ್ತಾ ಇದ್ರು, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಯಾರೋ ಅಮಿತ್ ಶಾ ಅವ್ರ ಮಗ ಹೇಳ್ಬಿಟ್ರು. ಇದನ್ನ ನೋಡಿ ಸುಮ್ಮನೆ ಅದಕ್ಕೆ ತಳಕ ಹಾಕೋದು ಬೇಕಾಗಿಲ್ಲ. ದಯವಿಟ್ಟು ವಿನಂತಿ ಮಾಡ್ತೀನಿ, ರಾಜಕಾರಣನ ಇಂತಹ ಕ್ರೀಡೆಗಳು ಗೌರವ ಸಿಗತಕ್ಕಂತ ಮಾನ್ಯತೆ ಇರತಕ್ಕಂಥದ್ದನ್ನ ನಾವು ಬ್ಯಾಕ್ ಗ್ರೌಂಡ್ ನಲ್ಲೋ ಮುಂದಾಳತ್ವದಲ್ಲೋ ನಿಂತು ಇದಕ್ಕೆ ಬೆಂಬಲ ಕೊಡುವಂತದ್ದಾಗಬೇಕು. ಆದ್ರೆ ರಾಜಕೀಯ ಬೆರೆಸತಕ್ಕಂಥ ವಿಚಾರ ಬ್ಯಾಡಿ ದಯವಿಟ್ಟು. ಈಗ ಮೈಸೂರು ಈಗ ಸಂಬಂಧಪಟ್ಟಂತ ಸಂಸದರಿದ್ದಾರೆ, ಸಂಸದರು ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ? ನಾವೆಲ್ಲ ಸಾಮಾನ್ಯ ಜನಗಳು. ಅವರು ಮೈಸೂರು ಮಹಾರಾಜರಿಗೆ ಅದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ, ಅದು ಬೇಕು ಬೇಡ ಅಂತ ನಿರ್ಧಾರ ಮಾಡ್ಲಿಕ್ಕೂ ಕೂಡ ಅದೊಂದು ಹಕ್ಕಿದೆಯಾ ಇಲ್ವಾ? ಮೈಸೂರು ಮಹಾರಾಜರಿಗೆ ಕುಮಾರ್ ಅವರು ಮಾತಾಡ್ತಾ, ನಾನು ಒಪ್ಕೊಂತೀನಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ, ಅವ್ರು ಹೇಳಿದ್ದೆಲ್ಲ ಕೇಳ್ಕೊಂಡು ಕುತ್ಕೊಳ್ಳೋದಕ್ಕೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನುವಂತ ಕಾಂಟೆಕ್ಸ್ಟ್ ಕಾಂಗ್ರೆಸ್ ಇಂದ ಬರ್ತಾ ಇದೆ. ನೋಡಿ, ರಾಜಕಾರಣ ಮಾಡ್ತಾ ಇರೋದು ಅವರು. ಆದ್ರೆ ಮೈಸೂರು ಮಹಾರಾಜರು ಸಂಬಂಧಪಟ್ಟಂತೆ ಏನು ನಿರ್ಧಾರ ಈ ತರ ಸರಿ ಇಲ್ಲ ಅಂತ ಹೇಳಿದರೆ ಪರಿಶೀಲನೆ ಮಾಡಿ.
ಅದನ್ನ ಬಿಟ್ಟು ರಾಜಕಾರಣ ಮಾಡಕ್ ದಯವಿಟ್ಟು ಹೋಗ್ಬೇಡಿ. ನೀವು ಏನೇ ಮಾಡಿ, ಜನ ನಿಮ್ಗೆ ತೀರ್ಪು ಕೊಟ್ಟಿದ್ದಾರೆ ಈ ಹಿಂದೆ ಕೂಡ ಕರ್ನಾಟಕದಲ್ಲಿ ಆಡಳಿತ ಮಾಡಿ ಅಂತ. ಗೊಂದಲಗಳನ್ನ ಮಾಡಬೇಡಿ. ಮೈಸೂರು ದಸರಕ್ಕೆ ಪರಂಪರೆ, ಅದಕ್ಕೆ ಆದಂತ ಒಂದು ಸಾಂಸ್ಕೃತಿಕ ಪರಂಪರೆ, ಇತಿಹಾಸ ಇದೆ. ಹೊರದೇಶಗಳಲ್ಲಿ ಬಹಳಷ್ಟು ಹೊರದೇಶದ ಪ್ರಜೆಗಳು ಬಂದಿಲ್ಲಿ ಅದನ್ನ ಸಂತೋಷವಾಗಿ ಅದನ್ನ ಕಣ್ತುಂಬ್ಕೊಂಡು ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ರಾಜಕಾರಣ ಮಾಡಿ ಅಂತ ವಿಚಾರಗಳನ್ನ ಕಲ್ಮಶ ಇಲ್ದಿರೋ ಮನಸ್ಸಿನಿಂದ ಮಾತಾಡಿ ದಯವಿಟ್ಟು ಇದ್ರ ಬಗ್ಗೆ ರಾಜಕಾರಣ ಮಾಡಬೇಡಿ. ಮೈಸೂರು ಮಹಾರಾಜರು ಮಾತಾಡಿರ್ತಕ್ಕಂಥದ್ದು ಇದಕ್ಕೆ ಸೇರಿಸಿದ್ರೆ ಮೈಸೂರು ದಸರಾ ಪರಂಪರೆ ನಡೆದು ಬಂದಿರತಕ್ಕಂಥಕ್ಕೆ ಧಕ್ಕೆ ಆಗ್ತದೆ, ಅದರದ್ದೊಂದು ಭಾಗ ಆಗ್ತದೆ. ಭಾಗ ಆದಂಥ ಸಂದರ್ಭದಲ್ಲಿ ಮೈಸೂರು ಏನು ನಡೆಸ್ಕೊಂಡ್ಬಂದಿತ್ತು ಆ ಪರಂಪರೆ, ಆ ಒಂದು ಆರೋಗ್ಯಕರವಾದಂಥ ವಿಚಾರಗಳು ಇರೋದಿಲ್ಲ, ಅದಕ್ಕೆ ಎಲ್ಲಿ ಕುಸ್ತೋಗ್ತದೋ ಅನ್ನೋ ಭಾವನೆ ಇರಬಹುದು. ಆದ್ರಿಂದ ದಯವಿಟ್ಟು ಈ ಕಂಬಳಕ್ಕೂ ಕೂಡ ನಾನು ರಾಷ್ಟ್ರೀಯ ಮಾನ್ಯತೆ ಕೊಡಿ, ಅದಕ್ಕೆ ಆದಂಥ ಗೌರವ ಕೊಡಿ. ಆ ಈಗ ಸ್ನೇಹಿತರು ಮಾತಾಡ್ತಾ ಇದ್ರು, ಈಗ ಧಾರವಾಡ ಪೇಡ ಧಾರವಾಡದಲ್ಲೇ ಸೂಕ್ತ. ಮೈಸೂರು ದಸರಾದಲ್ಲಿ ಏನೇನು ನಡ್ಕೊಂಡು ಬಂದಿತ್ತು ಮೈಸೂರು ಮಹಾರಾಜರಿದ್ದಾಗ ಅದನ್ನ ನಡೆದ್ರೆ ಸೂಕ್ತ. ನಾವು ಕಲೆಗಳನ್ನ ಮತ್ತು ಜಾನಪದ ಕಲೆಗಳನ್ನ ಆತ್ಮಸಾಕ್ಷಿಯಾಗಿ ಗೌರವಿಸ್ತೇವೆ, ಅದ್ರ ಬಗ್ಗೆ ಸಂಶಯ ಬೇಡಿ. ರಾಜಕಾರಣ ಅಂತ ಅಮಿತ್ ಶಾ ಅವರು ಹೇಳ್ಬಿಟ್ರು, ಅದಕ್ಕೋಸ್ಕರ ಯಾರೋ ಬೆಂಪಿ ಹೇಳ್ತಾರೆ ಅಂತ ಹೇಳ್ಬೇಡಿ. ಜನಪ್ರತಿನಿಧಿಗಳು ಅದೇ ಕ್ಷೇತ್ರದ ಪಾರ್ಲಿಮೆಂಟ್ ಸದಸ್ಯರಾಗಿದ್ದಾರೆ. ಬಿಜೆಪಿ ವಕ್ತಾರೆ ಧರ್ಮ ಅಂದ್ರೆ ಬಿಜೆಪಿ, ಕರಾವಳಿ ಬಿಜೆಪಿ ಅನ್ನೋದ್ರ ನಡುವೆ ಅಲ್ಲಲ್ಲ ಈ ತರದೊಂದು ಬಂದ್ಬಿಟ್ಟಿದೆ ಈಗಾಗಲೇ ಒಂದು ಲೇಬಲ್. ಸೊ ಇದ್ರ ನಡುವೆ ಅಲ್ಲ ಡಿ ಕೆ ಶಿವಕುಮಾರ್ ಅವರು ಒಬ್ಬ ಧರ್ಮಿಷ್ಠ ಬಂದ ಮೇಲೆ ಬಿಜೆಪಿನೇ ಓವರ್ಟೇಕ್ ಮಾಡ್ತಿದ್ದಾರೆ ಅನ್ನೋ ಭಾವನೆ ಏನಾದ್ರು ಬಂದಿದ್ಯಾ? ಫುಲ್ ಹೈಜಾಕ್ ಮಾಡ್ಬಿಟ್ಟಿದ್ದಾರೆ. ನೋಡಿ ಮೇಡಮ್, ಒಂದ್ ಸೆಕೆಂಡ್ ಮೇಡಮ್, ಮೇಡಮ್ ಯಾವ ಹೈಜಾಕು ಇಲ್ಲ ಮೇಡಮ್. ಅಣ್ಣ ಒಂಚೂರಣ್ಣ ನಾನು ಮಾತಾಡ್ತೀನಿ, ನಾವಿಬ್ರು ಚರ್ಚೆ ಮಾಡೋಣ ಅಣ್ಣ, ಇಬ್ರು ಚರ್ಚೆ ಮಾಡೋಣ. ಈಸ್ ಆಲ್ ನೋಡಿ, ಬಾಂಬ್ ಬ್ಲಾಸ್ಟ್ ಮಾಡತಕ್ಕಂಥವ್ರನ್ನ ಈಸ್ ಆಲ್ ಆರ್ ಮೈ ಬ್ರದರ್ಸ್ ಅಂತ ಹೇಳ್ತಾರೆ, ನಾವ್ ಹೇಳಲ್ಲ. ಬಾಂಬ್ ಬ್ಲಾಸ್ಟ್ ಮಾಡಿದವ್ರು ಹೇಳಿಲ್ಲ, ದಯವಿಟ್ಟು ಹಂಗೆ ಹೇಳ್ಬೇಡಿ. ಬಾಂಬ್ ಬ್ಲಾಸ್ಟ್ ಮಾಡಿದವ್ರ ಅಂತ ಹೇಳಿದ್ರೆ ನಾವು ಮಾತಾಡ್ತೀವಿ ಸರ್, ಹಂಗೆಲ್ಲ ಹೇಳ್ಬೇಡಿ. ನೋಡಿ ಇವೆಲ್ಲ ಬಿಡಿ, ರಾಜಕಾರಣ ನಮಗೂ ಮಾಡಕ್. ಹೌದು, ನೀವು ರಾಜಕಾರಣ ಮಾಡಿದ್ರಲ್ಲ, ಈಗ ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ಎಲ್ಲರೂ ಹೇಳಿದಾರ, ಯಾರಾದ್ರೂ ನಾವು ಇವರು ನಮ್ಮ ಬ್ರದರ್ಸ್ ಬಾಂಬ್ ಬ್ಲಾಸ್ಟ್ ಮಾಡಿರೋರು ಅಂತ ಸಮುದಾಯದಲ್ಲಿ ಇರೋರು ಹೇಳಿರ್ತಾರೆ ಅಷ್ಟೇ ಬಿಟ್ರೆ, ಯಾವುದೇ ಉಗ್ರಗಾಮಿಗಳನ್ನ ನಮ್ಮ ಬ್ರದರ್ ಅಂತ ಹೇಳಿರೋದು ಎಲ್ಲರೂ ಒಂದೇ ಒಂದು ವಿಡಿಯೋ ಕೊಡಿ, ವಿಡಿಯೋ ಕೊಡ್ಬಿಡಿ, ಸಾಕ್ಷಿ ಕೊಡಿ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ ನೀವು ಪ್ರತಿಯೊಂದು ಹಂತದಲ್ಲೂ. ಹಂಗಾರೆ ಕೆಜಿಹಳ್ಳಿ ಡಿಜಿಹಳ್ಳಿಗೆ ಬಾಂಬ್ ಹಾಕಿದ್ರು ಆ ಶಾಸಕರು ಯಾರ್ರಿ? ಅವರು ಪರವಾಗಿ ಹಾಕಿ ನಿಂತ್ಕೊಳ್ಳಿಲ್ಲ, ಮುಸಲ್ಮಾನರು ಓಟ್ಗೋಸ್ಕರ ನಿಂತ್ಕೊಂತೀರಿ, ಇದ್ರಲ್ಲೂ ರಾಜಕಾರಣ ಮಾಡ್ತೀರಿ ನೀವು. ಮೈಸೂರು ಸಂಸದರು ಹೇಳಿರೋದ್ರಿ, ಅವರು ಮೈಸೂರು ಮಹಾರಾಜರು ವಂಶಸ್ತ್ರ, ಅವ್ರ ಮಾತನ್ನ ಕೇಳೋದು ಬಿಡೋದು ಸೆಕೆಂಡ್ರಿ, ಆದ್ರೆ ಅದ್ರಲ್ಲಿ ಅರ್ಥ ಇದೆಯಾ? ಮೈಸೂರು ದಸರಾಗೆ ಧಕ್ಕೆ ಬರ್ತದ ಅಂತ ಯಾಕೆ ನೀವು ಯೋಚನೆ ಮಾಡಬಾರ್ದು? ರೈಟ್, ಯೋಚನೆ ಮಾಡಬಾರ್ದು ಸರ್. ನಿಮ್ ಕಾಂಟೆಕ್ಸ್ಟ್ ನನಗೆ ಗೊತ್ತಾಯ್ತು. ಈಗ ನೋಡೋಣ ಕಾಂಗ್ರೆಸ್ನವ್ರು ಏನ್ ಹೇಳ್ತಾರೆ ಅಂತ ಹೇಳಿ. ಯಾಕೆ ರಾಜಕೀಯ ಬೆರೆಸ್ತೀರಿ ನೀವು? ಖಂಡಿತ ನಾವು ಯಾವುದೇ ರೀತಿಯ ರಾಜಕಾರಣ ಇದರಲ್ಲಿ ಮಾಡ್ತಾ ಇಲ್ಲ. ವಿಶ್ವವಿಖ್ಯಾತ ದಸರಾ ಮಹೋತ್ಸವವನ್ನು ಇನ್ನೂ ಹೆಚ್ಚು ವಿಜೃಂಭಣೆಯಿಂದ ಮತ್ತು ಬೇರೆ ಬೇರೆ ಎಲ್ಲ ಕಲರ್ಫುಲ್ಲಾಗಿ ಎಲ್ಲವನ್ನು ಸೇರಿಸಿ ವಿಶ್ವವಿಖ್ಯಾತ ದಸರಾವನ್ನು ಪ್ರವಾಸೋದ್ಯಮದ ಕಾರಣದಿಂದ ಮತ್ತು ಧಾರ್ಮಿಕ ಕಾರಣದಿಂದ ಮತ್ತು ನನ್ನ ನಾಡಿನ ಜನ ಆ ಸಂದರ್ಭದಲ್ಲಿ ಹೆಚ್ಚು ಸಂತೋಷವನ್ನು ಪಡಲಿ ಮತ್ತು ಎಲ್ಲವನ್ನು ವೀಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗಲಿ. ನೋಡಿ, ಇದು ಹಲವು ಪ್ರಪಂಚ ಒಂದು ಇದು ಅಂತ ಒಂದು ಘೋಷಣೆ ಇದೆ, ಏನು ಒಂದು ಜಗತ್ತು ಹಲವು ಪ್ರಪಂಚ ಅಂತ ಅಲ್ಲ, ಒಂದು ರಾಜ್ಯ ಹಲವು ವಿಚಾರಗಳ ಬಗ್ಗೆ. ನೋಡಿ, ಪ್ರಪಂಚದ ದೊಡ್ಡ ಉತ್ಸವಗಳಲ್ಲಿ ದಸರಾ ಉತ್ಸವ ಒಂದು, ಅದು ಮಾನ್ಯತೆ ಪಡ್ಕೊಂಡಿರುವಂಥ ಉತ್ಸವ. ಅರಸೊತ್ತಿಗೆ ಸಂದರ್ಭಗಳಲ್ಲಿ ನಡೀತಾ ಇದ್ದಿದ್ದ ಆಚರಣೆಗಳು ಬೇರೆ, ಈಗ ನಡೀತಿರೋ ಆಚರಣೆಗಳು ಬೇರೆ. ನಾವಿಲ್ಲಿ ಚಾಮುಂಡಿ ತಾಯಿಯನ್ನು ಅರಮನೆಯ ಆಚರಣೆಗಳನ್ನು ಅರಮನೆಯ ಒಳಗಡೆ ಅವ್ರ ವಂಶಸ್ಥರು ಏನು ಮಾಡ್ಕೋತಾರೋ ಅದನ್ನು ಹೊರತುಪಡಿಸಿ ರಾಜ್ಯ ಸರ್ಕಾರ ಸ್ವತಂತ್ರ ಬಂದ ಮರುದಿನಗಳಿಂದ ನಡೆಸ್ಕೊಂಡ್ಬಂದಿರುವಂಥ ಆಚರಣೆಯ ವಿಚಾರವೇ ಬೇರೆ. ಇಲ್ಲಿ ಅವರ ಧಾರ್ಮಿಕ ವಿಚಾರಗಳು ಮತ್ತು ದಸರಾ ಉತ್ಸವದ ಅರಮನೆಯ ಯಾವುದೇ ವಿಚಾರಗಳಿಗೆ ಸರ್ಕಾರ ಯಾವತ್ತೂ ಕೂಡ ತೊಡಕು ಮಾಡಿಲ್ಲ. ಅವ್ರು ಮಾಡುವ ಎಲ್ಲ ಕಾರ್ಯಗಳಿಗೂ ಉತ್ತೇಜನ ನೀಡಿದೆ ಮತ್ತು ಅದಕ್ಕೆ ಜೊತೆಯಾಗಿ ನಿಂತಿದೆ. ಈ ಚಾಮುಂಡಿ ತಾಯಿಯ ಮೆರವಣಿಗೆ ಏನಿದೆ, ದಸರಾ ಉತ್ಸವದ ಮೆರವಣಿಗೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಏನು ನಡೀತಿದ್ದಾವೆ, ಮೊದಲು ಅರಮನೆಯ ಮುಂಭಾಗದ ವೇದಿಕೆಯಲ್ಲಿ ಮಾತ್ರ ನಡೀತಾ ಇತ್ತು ಈ ದಸರಾ ಉತ್ಸವ. ಈಗ 10 ಹಲವು ವೇದಿಕೆಗಳನ್ನು ಸೃಷ್ಟಿ ಮಾಡಿ ಕವಿಗೋಷ್ಠಿ ಇರ್ಬೋದು,
ಸಾಹಿತ್ಯದ ಗೋಷ್ಠಿಗಳಿರ್ಬೋದು, ಅಥವಾ ಕುಸ್ತಿ ಕ್ರೀಡೆಗಳಿರ್ಬೋದು, ಅಥವಾ ಜಾನಪದ ಆಟಗಳದು ಅಲ್ಲ ಜಾನಪದ ಗೀತಗಾಯನಗಳಿರ್ಬೋದು, ಅಥವಾ ನಮ್ಮ ರಾಜ್ಯದಲ್ಲಿ ಅಲ್ಲದೆ ಇರುವಂಥ ಕಲಾವಿದರನ್ನ ದಸರಾ ಉತ್ಸವ ಇದು ವಿಶ್ವವಿಖ್ಯಾತ ಉತ್ಸವ ಮತ್ತು ಎಲ್ಲ ನಾಡಿನ ಎಲ್ಲ ಬೇರೆ ಬೇರೆ ದೇಶದ ಬೇರೆ ಬೇರೆ ಜನರು ಬಂದು ನೋಡ್ತಾರೆ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಕಲಾವಿದರಿಗೂ ಕೂಡ ಮುಖ್ಯ ವೇದಿಕೆಯಲ್ಲಿ ಅರಮನೆ ಮುಂಭಾಗದಲ್ಲಿ ಅವಕಾಶ ಕಲ್ಪಿಸಿಕೊಡುವಂಥ ಕೆಲಸವನ್ನು ಮಾಡ್ತಿದೆ. ಮತ್ತು ನಮ್ಮ ಸ್ಥಳೀಯ ಕಲಾವಿದರಿಗೆ ಎಲ್ಲ ಕರ್ನಾಟಕದಲ್ಲಿರುವ ಎಲ್ಲ ಸ್ಥಳೀಯ ಕಲಾವಿದರಿಗೆ ನಾಟಕಕ್ಕೆ ಸಪ್ರೇಟ್ ವೇದಿಕೆಗಳಿದ್ದಾವೆ, ಸಂಗೀತ ಪ್ರದರ್ಶನ ಮಾಡೋದಕ್ಕೆ ಬೇರೆ ವೇದಿಕೆಗಳಿದ್ದಾವೆ, ನೃತ್ಯ ಪ್ರದರ್ಶನ ಮಾಡೋಕ್ಕೆ ಬೇರೆ ವೇದಿಕೆಗಳನ್ನು ಸೃಷ್ಟಿ ಮಾಡಿದ್ದಾರೆ, ಕವಿಗೋಷ್ಠಿ ನಡೆಯೋದಕ್ಕೆ ಬೇರೆ ಬೇರೆ ಇದು ವೇದಿಕೆಗಳನ್ನು ಸೃಷ್ಟಿ ಮಾಡಿ ಹೀಗೆ, ಆಮೇಲೆ ಯಕ್ಷಗಾನ ಇಂಥವನ್ನ ಪ್ರದರ್ಶನ ಮಾಡೋದಕ್ಕೆ ಸಪ್ರೇಟು ವೇದಿಕೆ ಸೃಷ್ಟಿ ಮಾಡಿದ್ದಾರೆ. ಇವೆಲ್ಲ ಇದ್ದಾಗ ಮತ್ತೊಂದನ್ನ ಸೇರ್ಪಡೆ ಮಾಡೋದ್ರಿಂದ ಏನು ನಷ್ಟ ಆಗೋದಿಲ್ಲ. ಪ್ರವಾಸೋದ್ಯಮದ ದೃಷ್ಟಿಯಿಂದ ಮತ್ತು ಆ ಕ್ರೀಡೆಗೆ ಅಂದರೆ ಗ್ರಾಮೀಣ ಕಲೆಗೆ ಉತ್ತೇಜನ ನೀಡುವ ದೃಷ್ಟಿಯಿಂದ ನೋಡಿ, ಎಲ್ಲ ಕಾಲದಲ್ಲೂ ಎಲ್ಲ ಸಮಯದಲ್ಲೂ ಆ ಪ್ರಾದೇಶಿಕ ಅಸ್ಮಿತೆ ಅಲ್ಲಿ ಉಳ್ಕೋಬೇಕು ಅನ್ನೋದು ನಮ್ಮದು ಬಹಳ ದೊಡ್ಡ ಆಶಯ. ಆ ಅಸ್ಮಿತೆಯನ್ನು ಕಳ್ಕೊಳ್ಳೋದಕ್ಕೆ ಕಳೆದೋಬಾರ್ದು ಅನ್ನೋದಕ್ಕೆ ನಾವು ಮೊದಲನೇವರಾಗಿ ನಿಂತಿರ್ತೇವೆ. ಮತ್ತು ಆ ಅಸ್ಮಿತೆಯನ್ನ ಎಲ್ಲ ಕಡೆಗೂ ಪ್ರಚಾರ ಮಾಡೋದ್ರಿಂದ ಯಾರಿಗೂ ನಷ್ಟ ಆಗುತ್ತೆ, ಯಾರಿಗೂ ನಷ್ಟ ಆಗೋದಿಲ್ಲ. ಹ್ಯಾಡ್ ಮಾಡಲಿ ತಪ್ಪೇನಿಲ್ಲ ಅಂತ ನಮ್ಮ ರೈಟ್. ಇದು ರಾಜಪ್ರಭುತ್ವ ಅಲ್ಲ ಅನ್ನುವಂಥ ಪದಪ್ರಯೋಗ ಆಗಲೇ ಕುಮಾರ್ ಅವ್ರು ಮಾಡಿರೋದ್ರಿಂದಾಗಿ ಸಹಜವಾಗಿ ರಾಜಮನೆತನಕ್ಕೆ ನಡೆದುಕೊಳ್ಳೋರು ಅಭಿಮಾನಿ ವರ್ಗ ಇರ್ಬೋದು, ಅಥವಾ ಯದುವೀರ್ ಒಡೆಯರ್ ಅವರನ್ನು ಫಾಲೋ ಮಾಡೋರು ಇರ್ಬೋದು, ಅಥವಾ BJP JDS ಫಾಲೋವರ್ಸ್ ಇರ್ಬೋದು, ಅವ್ರಿಗೊಂದು ಸಣ್ಣ ಆತಂಕ ಇರ್ಬೋದು. ಇವ್ರು ಸಂವಿಧಾನ ಅಂತ ತುಂಬ ಪದಪ್ರಯೋಗ ಮಾಡೋದ್ರಿಂದಾಗಿ, ಪುಸ್ತಕ ಹಿಡ್ಕೊಂಡು ತಿರ್ಗೋದ್ರಿಂದಾಗಿ, ಕುಮಾರ್ ಅವರು ಮಾತಾಡ್ಬೇಕಾದ್ರೆ ಇದು ರಾಜಪ್ರಭುತ್ವ ಅಲ್ವಾ ಪ್ರಜಾಪ್ರಭುತ್ವ ಅಂತ ಹೇಳೋದ್ರಿಂದಾಗಿ ಸಹಜವಾಗಿ ಅಲ್ಲಿನಂತಹ ರಾಜಮನೆತನದ ಕೆಲವೊಂದು ಮೈಸೂರು ದಸರಾ ಸಂದರ್ಭದಲ್ಲಿ ಆ ದರ್ಬಾರ್ ಮಾಡೋದು ಮತ್ತೊಂದು ಈ ಥರದೊಂದು ಪ್ರತೀತಿ ಮಾಡ್ಕೊಂಬಂದಿದ್ದಾರೆ. ಅದನ್ನೇನಾದರೂ ಡಿಸ್ಟರ್ಬ್ ಮಾಡಿಬಿಡ್ತಾರೇನೋ ಆತಂಕ ಇದೆಯಾ? ಆ ಆತಂಕ ಏನಾದರೂ ಇರಬಹುದಾ? ಮೇಡಮ್ ನೋಡಿ, ರಾಜಪ್ರಭುತ್ವದ ಹೆಂಗೋ ಕಂಟಿನ್ಯೂ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಅಲ್ಲ, ಇಲ್ಲಿ ಇದು ಪ್ರಜಾಪ್ರಭುತ್ವ ಅಂತ ಏನೋ ಹೇಳಕ್ಕೆ ಹೊರಟಿದಾರ ಅಂತ ನೋಡಿ. ಕೆಲವೊಂದು ಸೆಲೆಬ್ರೇಷನ್ಸ್ನ ನಾವು ಎಕ್ಸ್ಕ್ಲೂಸಿವ್ ಆಗಿ ನೋಡಬೇಕಾಗುತ್ತೆ, ಅದರದೇ ಆದ ಗಾಂಭೀರ್ಯತೆ ಇರ್ತದೆ. ಈಗ August 15th ನಾವು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ನೋಡ್ತೀವಿ. ಆಮೇಲೆ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಡೆಲ್ಲಿಲಿ ಪೆರೇಡ್ ನಡೆಯುತ್ತೆ. ಸೊ ಅದು ಯಾವಾಗ ನಡೀಬೇಕು, ಎಲ್ಲಿ ನಡೀಬೇಕು ಅಂತ ನಡೆದಾಗಲೇ ಅದರದೇ ಆದ ಒಂದು ಯೋಗ್ಯತೆ, ಮರ್ಯಾದೆ, ಆಮೇಲೆ ಒಂದು ವೆಯ್ಟೇಜ್ ಇರುವಂಥದ್ದು. ನಾನು ಡೆಲ್ಲಿಲಿ ನಡೆಯುವಂಥ ಪೆರೇಡ್ನ ಮೈಸೂರಲ್ಲೂ ತಗೊಬಂದು ಇಟ್ಕೊಂಡು ಮಾಡ್ರಿ ಒಂದು ಪೆರೇಡ್, ಅದು ಯಾಕೆ ಇನ್ಕ್ಲೂಡ್ ಮಾಡಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ಕೊಡೋವಂತಹ ಎಕ್ಸ್ಕ್ಲೂಸಿವ್ ಮರ್ಯಾದೆ ಕಳ್ಕೊಳ್ಳುತ್ತೆ. ಇಟ್ ವಿಲ್ ಬಿಕಮ್ ಜಸ್ಟ್ ಲೈಕ್ ಎನಿ ಅದರ್ ಥಿಂಗ್ ಅಂತ ಆಗೋಗ್ಬಿಡುತ್ತೆ. ಸೊ ನಾವು ಇಲ್ಲಿ ಹೇಳಕ್ಕೆ ಬಯಸ್ತಾ ಇರೋವಂಥದ್ದು, ಕೆಲವೊಂದು ಕ್ರೀಡೆ ಇರ್ಬೋದು ಅಥವಾ ಕೆಲವೊಂದು ಧಾರ್ಮಿಕ ಪದ್ಧತಿಗಳಿರ್ಬೋದು, ಅದನ್ನು ಅದರದೇ ಆದ ಒಂದು ಎಕ್ಸ್ಕ್ಲೂಸಿವಿಟಿಯಲ್ಲಿ ಬಿಡಿ, ಆವಾಗಲೇ ಅದಕ್ಕೆ ಮರ್ಯಾದೆ ಸಿಗುವಂಥದ್ದು. ಎರಡನೇದು, ಈಗ ತಾವೊಂದು ಪ್ರಶ್ನೆ ಕೇಳಿದ್ರಿ, ಏನದು ಈಗ ರಾಜ ಮನೆ ಥರದ್ದು ಖಾಸಗಿ ದರ್ಬಾರ್ ಆಗೋದು, ನೋಡಿ ಇವತ್ತಿಗೂ ತಾವೇನಾರು ಗಮನಿಸಿದ್ರೆ ಅಲ್ಲಿ ಅರಸ್ ಫ್ಯಾಮಿಲಿ ಅಂತ ಒಂದು ಫ್ಯಾಮಿಲಿ ಇದೆ, URS ಅರಸ್ ಅಂತ ಅಂದ್ಬಿಟ್ಟು. ಇವತ್ತಿಗೂ ದರ್ಬಾರ್ ನಡೆಯುವಂಥ ಟೈಮಲ್ಲಿ ಅವರುಗಳು ಆಚರಣೆ ಮಾಡುವಂಥದ್ದೇ ಬೇರೆ. ಅವರಿಗೆ ಇವತ್ತೂ ರಾಜರನ್ನ ಅವರು ದೇವರ ಥರ ನೋಡ್ತಾರೆ. ಮೈಸೂರು ಏನದು ದರ್ಬಾರ್ ಆಗಲಿ ಅಥವಾ ಮೈಸೂರು ದಸರಾ ಕೂಡ ಅವರೊಂದು ಹಬ್ಬದ ಥರ ಆಚರಣೆ ಮಾಡ್ತಾರೆ ಇವತ್ತಿಗೂ ಕೂಡ. ಆಮೇಲೆ ಅಲ್ಲಿ ಎಷ್ಟೋ ಜನಾಂಗದವರು, ಎಷ್ಟೋ ಕಮ್ಯುನಿಟಿಯವರು ಯಾರ್ಯಾರೆಲ್ಲ ಬೇರೆ ಬೇರೆ ಎಲ್ಲ ಇದ್ದಾರಲ್ವಾ, ಅವರಿಗೆ ರಾಜರು ಅಂತ ಹೇಳಿದಾಗ ಇವತ್ತು ಅವರು ಸಂಸದರಿರ್ಬೋದು ಅಥವಾ ಬೇರೆ ಏರಿಯಾ ಇರ್ಬೋದು, ಅವತ್ತಿನ ದಿವಸ ಅವ್ರು ನೋಡುವಂಥದ್ದು ನಾವೊಬ್ಬರು ಪ್ರಜೆಗಳು, ಅವ್ರು ನಮಗೆ ಒಬ್ಬರು ರಾಜರು, ನಮಗೆ ಅವತ್ತಿನ ಕಾಲದಿಂದ ನಮ್ಮ ಹಿರಿಯರು ಯಾರೆಲ್ಲ ಇದ್ದಾರೋ ಅವರಿಗೆ ಅನ್ನ ಹಾಕಿದವರು, ಜಾಗ ಕೊಟ್ಟವರು, ನಮ್ಮನ್ನು ಉಳಿಸ್ಕೊಂಡು ಬಂದವರು ಅನ್ನೋ ರೀತಿಯಲ್ಲಿ ನೋಡ್ಕೊಂಡು ಬರ್ತಾರೆ. ಇನ್ನು ಈಗ ಕೆಲವೊಂದು ಬೇರೆ ಬೇರೆ ಕ್ರೀಡೆಗಳನ್ನೇ ಅಂತ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು. ಈಗ ನಿಮಗೆ ಸ್ಪೇನಲ್ಲಿ ಈ ಟೊಮೊಟೊ ಹೊಡೆಯುವಂಥದ್ದು ಒಂದು ಕ್ರೀಡೆ ಇದೆ, ಓಕೆ. ಅದನ್ನ ನಾವು ಅಲ್ಲಿ ನೋಡಿದ್ರೇ ಚಂದ. ನಾವಿಲ್ಲಿ ತಗೊಬಂದ್ಬಿಟ್ಟು ಸಿಟಿ ಮಾರ್ಕೆಟಲ್ಲಿ ಟೊಮೊಟೊ ಹಾಕ್ಬಿಟ್ಟು ನಾನು ಟೊಮೊಟೊ ಮೇಲೆ ಉಳ್ಳಾಡ್ತೀನಿ ಅಂತ ಹೇಳಿದ್ರೆ ಅದು ಕ್ರೀಡೆ ಆಗಲ್ಲ, ಫೇಮಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಸೊ ನಮ್ಮ ಸ್ನೇಹಿತರು ಈ ಥರದವೆಲ್ಲ ಕೆಲವೊಂದು ಅರ್ಥ ಮಾಡ್ಕೋಬೇಕು. ಅದೇ ರೀತಿ ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ಆಯ್ತು ಬಿಡ್ರಿ, ಆಯ್ತು ಕೇಳಿಸ್ಕೊಳ್ರಿ, ಆಯ್ತು ಕೇಳಿಸ್ಕೊಳ್ರಿ. ಹೇಳ್ಬೇಕಾದ್ರೆ ಫಸ್ಟ್ ಸ್ಪೇನ್ ಹೋಗಿರ್ಬೇಕು. ಕೇಳಿಸ್ಕೊಳ್ರಿ,
ಆಯ್ತು ಕೇಳಿಸ್ಕೊಳ್ರಿ, ಮಾತಾಡಕ್ ಬಿಡಿ ನೀವು ಹೇಳೋ ರೀತಿನೇ ರಾಂಗ್ ಆಯ್ತು ಕ್ರೀಡೆನ ನಾವು ಆಚರಣೆ ಅಂದ್ರೆ ಕರ್ನಾಟಕದ ಕ್ರೀಡೆ ನಾವು ಆಚರಣೆ ಮಾಡಿದ್ರೆ ನೀವು ಮಾತಾಡಿದ್ರೆ ಇನ್ನು ಅರ್ಧ ಗಂಟೆ ನಾನು ಮಾತಾಡಕ್ ಬಿಡಲ್ಲ, ಇನ್ನು ಅರ್ಧ ಗಂಟೆ ಮಾತಾಡಕ್ ಬಿಡಲ್ಲ. ಸ್ವಲ್ಪ ಡೆಕೋರಂ ಮೇಂಟೈನ್ ಮಾಡಿ, ರಾಂಗ್ ಕೊಡ್ತಾರೆ ಕರ್ನಾಟಕ ಜನತೆ. ಒಂದು ನಿಮಿಷ ತಾಳ್ರಿ, ಕುತ್ಕೊಳ್ರಿ, ಆಯ್ತು ನಿಮಿಷ ಮೇಡಮ್. ನೋಡಿ, ನನ್ನ ಎಕ್ಸಾಂಪಲ್ ಯಾಕೆ ಕೊಟ್ಟಿದ್ದು ಅಂತ ಹೇಳಿದ್ರೆ ಅದು ಒಂದು ಆಚರಣೆ. ಓಕೆ, ಸೊ ಅದು ಎಲ್ಲಿ ನಡೀಬೇಕೋ ಅಲ್ಲಿ ಆಚರಣೆ ನಡೆದ್ರೆ ಅದಕ್ಕೊಂದು ಪ್ರಾಮುಖ್ಯತೆ ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಕ್ ಬಂದಿದ್ದೆ ನಾನು. ಈಗ ಜಲ್ಲಿಕಟ್ಟು ಏನದು, ನಾವು ಎತ್ತಿಂದು ಏನು ಒಂದು ಓಟ ಇದೆಯಲ್ವಾ, ಅದನ್ನು ತಗೊಬಂದ್ಬಿಟ್ಟು ಮೈಸೂರಲ್ಲಿ ಮಾಡಿ, ಅದನ್ನು ಆಯ್ತು, ಯಾರು ಬೇಡ ಅಂತಾರೆ. ಈಗ ಮಹಾರಾಷ್ಟ್ರದಲ್ಲಿ ಮಾತಾಡಕ್ ಬಿಡಿ, ಆಯ್ತು ನಿಮಿಷ ನಿಮ್ ಟರ್ನ್ ಮಾತಾಡ್ಕೊಳ್ಳಿ, ಆಯ್ತು ಆಯ್ತು ಕೇಳಿಸ್ಕೊಳ್ಳಿ, ನಮಗೂ ಗೊತ್ತಿಷ್ಟ್ರಿ, ಆಯ್ತು ವಿಸ್ತರಣೆ ಮಾಡ್ತೀವಿ ಅಂದ್ರೆ ಅಸ್ಮಿತೆ ವಿಸ್ತರಣೆ ಮಾಡೋದ್ರಲ್ಲಿ ತಪ್ಪೇನಿದೆ? ತೀರ್ಮಾನ ಮಾಡಕ್ಕೆ ಸಂಬಂಧಪಟ್ಟಂತ ಸಂದರ್ಭಗಳಿದೆ, ಚರ್ಚೆ ಮಾಡಿ. ಆದ್ರೆ ಯಾವುದು ಕೂಡ ಮೂಲ ಅಸ್ತಿತ್ವಕ್ಕೆ ಅಸ್ಮಿತೆಗೆ ಧಕ್ಕೆ ಆಗದ ರೀತಿಯಲ್ಲಿ ಮಾಡಬೇಕು. ಹಂಗ ಮಾಡ್ತಾರೆ ಅನ್ನೋದೇ ನಮ್ಮ ಪ್ರಶ್ನೆ ಇದೆ. ಕರುನಾಡಿನ ಸಾಂಸ್ಕೃತಿಕ ಪರಂಪರೆ, ಜನಪದ ಕ್ರೀಡೆ ಅಂದಾಗ ಅಲ್ಲಿ ಎಷ್ಟೇ ರಾಜಕೀಯ ಬೇಡ ಅಂದ್ರೂ ಕೂಡ ರಾಜಕೀಯ ಬಂದೇ ಬರುತ್ತೆ. ರವೀಶ್ ನೀವು ಹೇಳಬೇಕು, ಇಲ್ಲೇನಾದರೂ ಹೈಜಾಕ್ ಮಾಡೋ ಪ್ರಯತ್ನಗಳಾಗ್ತಾ ಇದೆಯಾ ರಾಜಕೀಯವಾಗಿ ಅಂತ, ಒಂದು ಕ್ರೀಡೆ ಇಟ್ಕೊಂಡು, ಮೈಸೂರು ಪರಂಪರೆನ ಇಟ್ಟುಕೊಂಡು? ಮೇಡಮ್, ಕರ್ನಾಟಕದಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಾಗಿಂದ ಎಲ್ಲ ವಿಷಯದಲ್ಲೂ ಬಿಜೆಪಿ ಅವರು ಹೈಜಾಕ್ ಮಾಡ್ತಾರೆ. ಧಾರ್ಮಿಕವಾಗಿ ಕುಂಭಮೇಳ ಇರ್ಬೋದು, ಮತ್ತೊಂದು ಇರ್ಬೋದು, ಈಗ ಮೈಸೂರು ಕ್ರೀಡೆನಲ್ಲಿರ್ಬೋದು, ಉತ್ತರ ಕರ್ನಾಟಕದಲ್ಲಿ, ಸಮಗ್ರ ಕರ್ನಾಟಕದಲ್ಲಿ ಆಯಾಯ ಕಟ್ಟು ಪ್ರದೇಶದಲ್ಲಿ ಏನೇನು ಆಚಾರ ವಿಚಾರಗಳಿದೆ ಅವನ್ನ ವೈಭವೀಕರಿಸ್ತಾ ಇದ್ದಾರೆ. ಬಿಜೆಪಿಗೆ ಅದು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಆದ್ರೆ ಇವ್ರು ಏನೇನೋ ಎಕ್ಸಾಂಪಲ್ ಎಲ್ಲ ಕೊಟ್ರಲ್ಲ, ಸ್ಪೈನ್ ಅಲ್ಲಿ ಟೊಮೊಟೊ ಹೊಡಿತಾರೆ, ಅದಿಲ್ಲ ಆಡಕ್ಕಾಗಲ್ಲ. ಇವ್ರು ಇನ್ನೊಂದು ಜಲ್ಲಿಕಟ್ಟು ರೈಟ್ ರೈಟ್. ಒಂದ್ ನಿಮಿಷ ರವೀಶ್ ಅವರೇ ಮಾತಾಡ್ತೀನಿ. ಕಂಬಳದ ಆಯೋಜಕರು ವಿಜಯ್ ಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆ ನಾವು ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ಮೈಸೂರು ದಸರಾದಲ್ಲಿ ಕಂಬಳದ ಆಚರಣೆಯ ಬಗ್ಗೆ ಈಗಾಗಲೇ ವಾದ ಪ್ರತಿವಾದಗಳು ಜಾಸ್ತಿ ಆಗಿದೆ. ಸರ್, ನಿಮ್ಮ ಅಭಿಪ್ರಾಯ ಏನು? ಮೈಸೂರು ದಸರಾದ ಸಂದರ್ಭದಲ್ಲಿ ಕಂಬಳದ ಆಚರಣೆ ಸೂಕ್ತ ನಿರ್ಧಾರವಾ ಅಲ್ವಾ? ಮೈಸೂರಿನ ಅಸ್ಮಿತೆಗೆ ಈ ಕಂಬಳದ ಆಚರಣೆ ಮೈಸೂರಲ್ಲಿ ಆಗೋದ್ರಿಂದ ಧಕ್ಕೆ ಏನಾದರೂ ಆಗುತ್ತಾ? ಇಲ್ಲ ಇಲ್ಲ, ಕಂಬಳ ಅಂತ ಹೇಳಿದ್ರೆ ಇವಾಗ ವಿಶ್ವ ಪ್ರಸಿದ್ಧಿ ಪಡೆದಿದೆ. ಒಂದು ಕಂಬಳವನ್ನ ನೇರ ಪ್ರಸಾರದಲ್ಲಿ 15 ಲಕ್ಷ ಜನ ನೋಡ್ತಾರೆ. ನಾಡಿನ ಒಂದು ಸಂಸ್ಕೃತಿಯ ಜೊತೆ ರೈತಾಪಿ ವೃತ್ತದ ಜನರು ಆಚರಿಸಿಕೊಂಡು ಬಂದಿರ್ತಕ್ಕಂಥ ಕಂಬಳ ಅಂತ ಹೇಳಿದ್ರೆ ಒಂದು ಗದ್ದೆ ಹೆಸರು. ಅದನ್ನೇ ಮೈದಾನದಲ್ಲಿ ಬಂದು 56 ವರ್ಷ ಆಯ್ತು. ಆಧುನಿಕದ ಸ್ಪರ್ಶ ಪಡೆದು 56 ವರ್ಷಗಳಾಯ್ತು. ಸಂಪ್ರದಾಯ ಒಂದು ಕಂಬಳ ಬದಿಯಲ್ಲಿ ಇದ್ರೂ ಕೂಡ ಈ ಆಧುನಿಕ ಸ್ಪರ್ಶ ಪಡೆದ ಕಂಬಳ ಇದೆಯಲ್ಲ, ಇದು ಜನಪ್ರಿಯತೆ ಪಡೆದಿದೆ. ಸ್ಪರ್ಧೆಯನ್ನು ಕೂಡ ಮಾಡ್ತಾ ಇದ್ದೇವೆ. ನಮ್ ತುಳುನಾಡು ಕೂಡ ಕರ್ನಾಟಕಕ್ಕೆ ಸೇರಿದ ಭಾಗ. ಒಂದು ಸಂಸ್ಕೃತಿಯನ್ನ ದೇಶ ವಿದೇಶಗಳಿಗೆ ಪಸರಿಸುವುದ್ರಲ್ಲಿ ಏನ್ ತಪ್ಪಿಲ್ಲ. ಆ ಪ್ರಾಣಿಗಳ ಜೊತೆ ಆ ಯಜಮಾನರಿರು, ಕೋಣ ಸಾಕುವರಿರೋದು, ಚಿಕ್ಕ ಮಕ್ಕಳು ಕೂಡ ಒಂದು ಒಡನಾಟವನ್ನ ಕೂಡ ಇನ್ನೊಂದು ತೋರಿಸಿದಾಗೆ ಆಗತ್ತೆ. ಬೇರೆ ಕ್ರೀಡೆಗಳು, ಫುಟ್ಬಾಲ್ ಇರಬಹುದು, ಕಬಡ್ಡಿ ಇರಬಹುದು, ಕುಸ್ತಿ ಇರಬಹುದು, ಬೇರೆ ಬೇರೆ ಕ್ರೀಡೆಗಳನ್ನ ದಸರಾ ಜೊತೆ ಆಚರಿಸ್ತಾರೆ. ಕಂಬಳ ನಿಂತ ಸಂದರ್ಭದಲ್ಲಿ ಮೈಸೂರಿನ ಜನತೆ, ರೈತಾಪಿ ವರ್ಗದವರು, ಧಾರವಾಡದವರು, ಬೆಂಗಳೂರಿನವರು ಎಲ್ಲರೂ ಕೂಡ ನಮ್ ಜೊತೆ ಆದ್ರು. ಇಂದು ಆ ಕಂಬಳವನ್ನ ಅವರ ಊರಿನಲ್ಲಿ ಪ್ರದರ್ಶನಕ್ಕಾಗಿ ಅಲ್ಲ, ಒಂದು ಸಂಬಂಧ ಬೆಳೆಸಲಿಕ್ಕೆ, ನಮ್ಮ ಅವರ ಸ್ನೇಹ, ರೈತಾಪಿ ವರ್ಗದ ಜನ ಒಟ್ಟಾಗಿ ನಾವು ಮಾಡ್ತಕ್ಕಂಥ ಕಂಬಳ. ಮಂಡ್ಯ, ಮೈಸೂರಲ್ಲಿ ತುಂಬಾ ಜನ ರೈತರಿದ್ದಾರೆ. ರೈತರೇ ಆಚರಿಸಿಕೊಂಡು ಬಂದಿರ್ತಕ್ಕಂಥ ಕಂಬಳ. ಒಂದು 10-20% ಜನ ಒಂದು ಉದ್ಯಮಿಗಳು ಇರ್ಬೋದು ಹೊರತುಪಡಿಸಿದ್ರೆ, ಇವಾಗಲೂ ಒಂದು ಚಿಕ್ಕ ಕುಟುಂಬ, ಅವಿಭಕ್ತ ಕುಟುಂಬ ಬರ್ತಾ ಇದೆ ಅದರಲ್ಲಿ ಕಂಬಳದಲ್ಲಿ ಮಾತ್ರ. ರೈಟ್ ಸರ್, ಇನ್ನೊಂದು ಕಾಂಟೆಕ್ಸ್ಟ್ ಇದೆ. ಈಗ ನೋಡಿ, ಧಾರವಾಡ ಪೇಡ ಧಾರವಾಡದಲ್ಲಿ ಸಿಕ್ಕರೆ ಚಂದ, ಬೆಳಗಾವಿ ಕುಂದ ಬೆಳಗಾವಿಲಿ ಸಿಕ್ಕರೆ ಚಂದ. ಅವು ಬೇರೆ ಕಡೆ ಸಿಗ್ಬೋದು, ರೂಟ್ ಅಂತ ಇರುತ್ತೆ ನೋಡಿ, ಬೇರ್ ಅಂತ ಇರುತ್ತೆ, ಅಲ್ಲಿ ಸಿಕ್ಕರೆ ಚಂದ ಅನ್ನುವಂಥ ಕಾಂಟೆಕ್ಸ್ಟ್ ಅಲ್ಲಿ ಈಗ ತಮಿಳ್ನಾಡು ಜಲ್ಲಿಕಟ್ಟು, ಎಸ್ ಇಟ್ ಈಸ್ ಗುಡ್ ಅಂತ ಹೇಳಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಕೊಬ್ಬರಿ ಹುರಿ ಅಂತ ಮಾಡ್ತಾರೆ.
ಹೋರಿ ಬೆದರಿಸೋ ಸ್ಪರ್ಧೆ ಅದಿಲ್ಲಿ ಎಲ್ಲಿ ಬೇರೆ ಕಡೆ ಬರಬಾರ್ದು ಅಂತಲ್ಲ, ಅಲ್ಲಿನ ಸ್ವಾದ ಮಿಸ್ ಆಗಬಾರ್ದು ಅನ್ನುವಂಥ ಕಾಂಟೆಕ್ಸ್ಟಲ್ಲಿ ಒಂದಷ್ಟು ಚರ್ಚೆ ಆಗ್ತಿದೆ. ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ವಿದೇಶಕ್ಕೆ ನಾವು ಹೋದ್ರೆ ಆ ದೇಶದ ಸಂಸ್ಕೃತಿಯನ್ನ ಪರಿಚಯಿಸುವಂತ ಕೆಲಸಗಳಾಗ್ತಾ ಇದೆ. ವಿದೇಶಿ ಪ್ರವಾಸಿಗರಿಗೆ ಅಲ್ಲಿ ಹೋದ ಕೂಡಲೇ ನಮ್ಗೆ ಥಾಯ್ಲೆಂಡ್ ಇರ್ಬೋದು, ಮಲೇಷ್ಯಾ ಇರಬಹುದು, ವಿಯೆಟ್ನಾಂ ಇರ್ಬೋದು, ಎಲ್ಲೇ ಹೋದ್ರು ಕೂಡ ಅಲ್ಲಿ ಒಂದು ಕಾರ್ಯಕ್ರಮ ಕೊಡ್ತಾರೆ ಪ್ರವಾಸಿಗರಿಗೆ ಅಂತ ಹೇಳಿ. ನಮಗೆ ಅಲ್ಲಿ ಸಂಸ್ಕೃತಿಯ ಪರಿಚಯ ಆಗುತ್ತೆ, ಒಂದು ರೋಮಾಂಚನ ಆಗುತ್ತೆ, ಖುಷಿ ಆಗುತ್ತೆ. ಅದೇ ರೀತಿ ಒಂದು ತುಳುನಾಡಿಗೆ ಸೀಮಿತವಾದಂತ ಕಂಬಳ ದಸರಾ ಅಂತ ಹೇಳಿದ್ರೆ ಇಡೀ ನಾಡಿನ ಹಬ್ಬ ಅದು. ಮೈಸೂರು ದಸರಾ ಮಂಗಳೂರಲ್ಲಿ ಮಾಡ್ತೀವಿ, ಮಂಗಳೂರಲ್ಲಿ ಮಾಡಬಾರ್ದು ಅಂತ ಹೇಳ್ತಾರಾ? ಕೊಡಗಿನಲ್ಲಿ ಮಾಡ್ತೀವಿ. ಮಂಗಳೂರಲ್ಲ, ಮಂಗಳೂರು ದಸರಾ ಆಚರಣೆ 9 ದಿವಸ ನಡೀತದೆ, ಅದು ಬೇರೆ ದಸರಾ ಆಗುತ್ತೆ. ಬಟ್ ಕಂಬಳ ಅನ್ನೋದು ಕೇವಲ ಸ್ಪರ್ಧೆಗೆ ಸೀಮಿತ ಆಗದೆ ಒಂದು ಕುಟುಂಬದ ಜೊತೆ ಪ್ರಾಣಿಗಳು ಹೇಗೆ ಬದುಕ್ತವೆ, ಹೇಗೆ ಪ್ರೀತಿಸ್ತವೆ ಅನ್ನೋದನ್ನು ಕೂಡ ತೋರಿಸ್ತದೆ. ಇದನ್ನ ಮೈಸೂರಲ್ಲಿ ತೋರಿಸಿದ್ರೆ ಇಡೀ ಕರ್ನಾಟಕದ ಜನ ಅಲ್ಲಿ ಹತ್ರದವ್ರು ಬಂದು ನೋಡ್ಬಹುದು. ನೀವು ದುಡ್ಡಿರೋರು ಶ್ರೀಮಂತರೆಲ್ಲ ಇಲ್ಲಿ ಬಂದು ನೋಡ್ಬೋದು ಅಂತ ಹೇಳ್ತಾರೆ. ನನ್ಗೆ ಆಯೋಜನೆ ಬಗ್ಗೆ ಹೇಳಿ ಸರ್. ಲಾಸ್ಟ್ ಟೈಮ್ ನೀವು ಬೆಂಗಳೂರಲ್ಲಿ ಆಯೋಜನೆ ಮಾಡ್ಬೇಕಾದ್ರೆ ಇಟ್ ವಾಸ್ ನಾಟ್ ಸೋ ಈಸಿ, ತುಂಬಾ ಕಷ್ಟ ಆಗಿತ್ತು ಮೈಸೂರಲ್ಲಿ ಆಯೋಜನೆ ಅಂದಾಗ. ಮತ್ತೆ ಲಾಸ್ಟ್ ಟೈಮ್ ಕೂಡ ಅರಮನೆ ಮೈದಾನದಲ್ಲಿ ಕಂಬಳ ಅಂದಾಗ ರಾಜಮನೆತನದಿಂದ ಮೈಸೂರು ಒಡೆಯರ್ ವಂಶಸ್ಥರು ಸ್ವಲ್ಪ ವಿರೋಧ ವ್ಯಕ್ತಪಡಿಸಿದ್ರು, ಆಮೇಲೆ ಕನ್ವಿನ್ಸ್ ಮಾಡುವಂತ ಕೆಲಸ ಕೂಡ ಆಯ್ತು. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಆಯ್ತು, ಈಗ ಮೈಸೂರು ಮಹಾರಾಜರು ಕೂಡ ನಮ್ಮ ಮೂರ್ತಿ ಕಂಬಳಕ್ಕೆ 2 ವರ್ಷದ ಹಿಂದೆ ಬಂದಿದ್ದಾರೆ. ಕಂಬಳಕ್ಕೆ ಬಂದು ಕಂಬಳವನ್ನು ವೀಕ್ಷಣೆ ಮಾಡಿದ್ದಾರೆ, ಕಂಬಳ ಏನು ಅಂತ ನೋಡಿದ್ದಾರೆ. ಮೈಸೂರು ಕಂಬಳ ಆದ್ರೆ ನಮ್ಮ ತುಳುನಾಡಿನ ಜನರಿಗೆ ಒಂದು ದಸರಾ ಪ್ರಶಸ್ತಿ ಅಂತ ತುಂಬಾ ಸಲ ಜನರಿಗೆ ಕೊಡ್ತಾರೆ ಈಗಲೂ ಕೂಡ. ಆ ಕಂಬಳದ ಯಜಮಾನನಿಗೆ ಒಂದು ದಸರಾದಲ್ಲಿ ಪ್ರಶಸ್ತಿ ಬಂದ್ರೆ ರೋಮಾಂಚನ ಆಗುತ್ತೆ, ಸ್ಫೂರ್ತಿ ಆಗುತ್ತೆ. ಆ ಪ್ರಾಣಿಗಳ ಜೊತೆ ಇನ್ನಷ್ಟು ನಾವು ಬೆರಿಬೇಕು, ಇದನ್ನು ಇನ್ನಷ್ಟು ಬೆಳೆಸಬೇಕು ಅನ್ನುವಂತ ಕನಸು ಬರುತ್ತೆ. ರೈಟ್. ತನ್ನ ಬಡತನದಲ್ಲೂ ಕೂಡ ಒಂದು ಕುಟುಂಬ ಬಡತನದಲ್ಲೂ ಕೂಡ ಒಂದು ಕೋಣಗಳನ್ನು ಸಾಕ್ತಾರೆ, ಓಡಿಸ್ತಾರೆ ಅಂತ ಆದ್ರೆ ಶ್ರೀಮಂತಿಕೆಯಿಂದಲೇ ಓಡಿಸ್ತಲ್ಲ, ಪ್ರೀತಿಯಿಂದ ಓಡಿಸುದು, ಬಾಂಧವ್ಯದಿಂದ ಓಡಿಸುದು. ಸಾವಿರಾರು ಜನರ ಪರಿಚಯ ಬೆಳುತ್ತೆ. ಒಂದು ಮೈಸೂರಿನ ಜನ, ಮಂಗಳೂರಿನ ಜನ ಪರಿಚಯ ಬೆಳೆಸೋದ್ರ ಜೊತೆ ನಮ್ಮ ಅಲ್ಲಿ ನಡ್ತಕ್ಕಂತ ಈ ಸಂಸ್ಕೃತಿನ ಅವರು ನೋಡಿ ಖುಷಿ ಪಡ್ತಾರೆ. ರೈಟ್. ನಾವು ನೀವಲ್ಲ, ಬಿಜೆಪಿ ಮತ್ತು ಕಾಂಗ್ರೆಸ್ ಜೆಡಿಎಸ್ ನಡುವೆ ಸ್ವಲ್ಪ ರಾಜಕೀಯ ಕಾಣ್ತಾ ಇದೆ, ಏನ್ ಹೇಳ್ತೀರ ಇದ್ರ ಬಗ್ಗೆ? ನಾವು ರಾಜಕಾರಣ ಮಾಡಿದ್ರೆ ಇಲ್ಲಿ ನಮ್ಮೂರಲ್ಲಿ ಕಂಬಳ ಆಗ್ಬೇಕಿದ್ರೆ ಕೆಲವು ಜನ ರಾಜಕೀಯದ ಅಶೋಕ್ ರೈ ಅವರ ಕಂಬಳ ಉಪ್ಪಿನಂಗಡಿಯಲ್ಲಿ ಕಾಂಗ್ರೆಸ್ ನಾಯಕರು ನಡೀತಾರೆ, ಮಂಗಳೂರಿನ ಬ್ರಿಜೇಶ್ ಅವರು ಬಿಜೆಪಿ ಸಂಸದರು ಕಂಬಳ ಮಾಡ್ತಾರೆ, ಕಾರ್ಕಳದ MLA ಸುನೀಲ್ ಕುಮಾರ್ ಮಾಡ್ತಾರೆ, ಮೂಡುಬಿದ್ರಿಯ ಉಮಾನಾಥ್ ಕೋಟೆನಿಂದ ಕಂಬಳ ಆಗುತ್ತೆ. ಬಟ್ ಏನೇ ಇದ್ರು ಕೂಡ ಇದ್ರನ್ನು ಎಲ್ಲರೂ ಕೂಡ ಪ್ರೀತಿಸ್ತಾರೆ, ಎಲ್ಲಾ ಜನ ಪ್ರೀತಿಸ್ತಾರೆ. ಭಾಗವಹಿಸುವವರು ಕಾಂಗ್ರೆಸ್ ಅವರು ಬರ್ಬೋದು, ಬಿಜೆಪಿ ಅವರು ಬರ್ಬೋದು. ಪಕ್ಷ ಭೇದವನ್ನ ಮರೆತು 224 ಶಾಸಕರು ಕೂಡ ಒಂದು ವಿಧೇಯಕ ಮಂಡನೆಯಾಗಿ ಒಂದೇ ದಿವಸದಲ್ಲಿ ವಿಧಾನ ಪರಿಷತ್ತಿನ ಅನುಮೋದನೆ ಪಡೆದಂತ ಒಂದು ವಿಶೇಷತೆ ಇದ್ರೆ ಅದು ಕಂಬಳದ ಅಧಿಸೂಚನೆ. ಆ ವಿಧೇಯಕಕ್ಕೆ ಒಂದೇ ದಿವಸದಲ್ಲಿ ಅನುಮೋದನೆ ನೀಡಿ ರಾಷ್ಟ್ರಪತಿ ಅಂಗೀಕಾರವಾಗಿ ಈ ಕಂಬಳ ಆಯೋಜನೆಗೆ ಅನುಮತಿ ಸಿಕ್ತು. ಎಷ್ಟು ಖುಷಿ ಆಯ್ತು. 16-17ರಲ್ಲಿ ಕಂಬಳ ನಿಂತಾಗ ಎಲ್ಲಾ ಬೇಜಾರಾದ್ರು. ಇಡೀ ಜನ ಕರ್ನಾಟಕದ ಸಿನಿಮಾ ನಟರು ಇರ್ಬೋದು, ಮೈಸೂರು ಭಾಗ ಇರ್ಬೋದು, ಬೆಂಗಳೂರು ಇರ್ಬೋದು, ಧಾರವಾಡದವರು ಕಂಬಳ ಏನು ಅಂತ ಗೊತ್ತಿಲ್ಲದವ್ರು ಕೂಡ ಬೀದಿಗಿಳಿದು ಹೋರಾಟ ಮಾಡಿದ್ರು. ಇವರೆಲ್ಲರ ಪರಿಶ್ರಮದಿಂದ ಇಂದು ಪ್ರಪಂಚದಂತ ಎಲ್ಲ ನೋಡಿದ್ರೆ ಕಂಬಳನ ಚೆನ್ನಾಗಿದೆ, ಅದು ನೋಡ್ಬೇಕು ಅನ್ನುವಂತ ಒಂದು ಹುಮ್ಮಸ್ಸಿದೆ. ನೇರವಾಗಿ ನೋಡುವ ಜನ 50,000 ಆದ್ರೆ ಈ ನೇರ ಪ್ರಸಾರದಲ್ಲಿ ನೋಡುವ ಜನ 15 ಲಕ್ಷ ಜನ ನೋಡಿದಂತ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತಾಡೋದಕ್ಕಾಗಿ ಧನ್ಯವಾದಗಳು. ನಾಡ ಹಬ್ಬದ ಜೊತೆ ನಮ್ಮ ಕಂಬಳಕ್ಕೂ ಮೆರುಗು ಬರುತ್ತೆ, ದಸರಾಗೂ ಮೆರುಗು ಬರುತ್ತೆ ಅಂತ ನನ್ನ ಅನಿಸಿಕೆ. ರೈಟ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಲಾಸ್ಟ್ ಟೈಮ್ ಅರಮನೆ ಮೈದಾನದಲ್ಲಿ ಕಂಬಳ ಆಯೋಜನೆ ಮಾಡಿದ ಬಿಜೆಪಿ ಅವರು, ಶೋಭಾ ಕರಂದ್ಲಾಜೆ ಅವರು, ನಮ್ಮದೇ ನಂದಿನಿ ಲೇಔಟ್ ಅಲ್ಲಿ ರಾಜೇಂದ್ರ ಕುಮಾರ್ ಅಂತ ಕಾರ್ಪೊರೇಟರ್ ಅವರು, ಸದಾನಂದ ಗೌಡರು ಸೇರಿ ಮಾಡಿದ್ರು. ಅವಾಗ ಯಾರು ಅಬ್ಜೆಕ್ಷನ್ ಮಾಡ್ಲಿಲ್ಲ. ಅಲ್ಲ, ನೀವು ಹೇಳೋದು ನೋಡಿದ್ರೆ ಕಂಬಳನ ಬಿಜೆಪಿ ಅಬ್ಜೆಕ್ಟ್ ಮಾಡ್ತಿದ್ದಾರೆ ಅನ್ನೋ ತರ ಹೇಳ್ತೀರಿ. ನಾನು ಮಾತಾಡ್ತೀನಿ ಸರ್, ದಯವಿಟ್ಟು. ಈಗ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೆಂಗ್ ಗೊತ್ತಾ, ಅದರಲ್ಲಿ ಏನಾದ್ರು ಒಂದು ಕೊಂಕೆ ಹಾಕೋದು ಅಬ್ಜೆಕ್ಷನ್ ಲೆಕ್ಕದ ಪ್ರಕಾರ. ಅಲ್ಲಿ ಹಂಗೆ ಮಾಡಬಾರ್ದಿತ್ತು, ಅದರಲ್ಲಿ ಆ ಆಚರಣೆಗಳಿದ್ದಿತ್ತು. ನೀವು ಮಾಡಿದಿರಲ್ಲ, ನೀವು ಸಹಿ ಅನ್ಸಿದ ಹೋಗಿ ಸರ್ಕಾರಕ್ಕೆ ಅಲ್ಲಿ ಹೋಗ್ಬಿಟ್ಟು ಸಲಹೆ ಸೂಚನೆಗಳು ಕೊಡಿ, ಅದು ಏನು ಮಾಡಬೇಕು ಅದನ್ನು ಹೇಳಿ. ಅದು ಬಿಟ್ಬಿಟ್ಟು ಮಾಡೋದೇ ಬಾರ್ದು, ಅಸ್ಮಿತೆಗೆ ಧಕ್ಕೆ ಆಗುತ್ತೆ ಅಂತ ಅವ್ರು ಹೇಳಿದಾರಲ್ಲ. ಮೈಸೂರು ಏನು ಅರಮನೆ ಮೈದಾನ, ನೀವು ಆ ಕಾಂಟೆಕ್ಸ್ಟ್ ಅಲ್ಲಿ ಹೇಳೋದಾದ್ರೆ ರೈಟ್, ನಿಮ್ಮ ಕಾಂಟೆಕ್ಸ್ಟ್ ನಂಗೆ ಅರ್ಥ ಆಯ್ತು. ಈಗ ನೋಡಿ, ಯಾರ ವಿರೋಧನೂ ಅಲ್ಲ, ನೀವು ಹೆಂಗೆ ಒಂದು ನಿರ್ಧಾರ ತಗೊಂಡಾಗ ಅದಕ್ಕೆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು ರಾಂಗ್, ಅಬ್ಜೆಕ್ಷನ್ ಅಂತ ಹೇಳ್ತಿರೋ, ಒಂದು ವಿಷಯನ ಸೃಷ್ಟಿ ಮಾಡೋದು ಅಬ್ಜೆಕ್ಷನೇ ಆಗ್ಬೋದು. ಈಗ ನೋಡಿ, ಲಾಸ್ಟ್ ಟೈಮ್ ದಸರಾದಲ್ಲಿ ಬಾನು ಮುಷ್ತಾಕ್ ಅವರ ಪಾಂಡಿತ್ಯದ ಬಗ್ಗೆ ಅಪಾರವಾದಂಥ ಗೌರವ ಇಟ್ಟುಕೊಂಡೇ ನಾನು ಮಾತಾಡ್ತಾ ಇದ್ದೀನಿ.
ಅಲ್ಲೊಂದಷ್ಟು ಚರ್ಚೆ ಒಂದು ಹೆಚ್ಚು ಕಮ್ಮಿ ಒಂದು 15-20 ದಿವಸ Actually, ಅದೇ ಅದು ಚರ್ಚೆ ಚರ್ಚೆ ಆಗಬಾರ್ದಿತ್ತು. ಯಾಕೆಂದ್ರೆ ಅವರು ಈ ಕರ್ನಾಟಕದ ರಾಜ್ಯದ ಅಲ್ವಾ. ನಿವಾಸಿಗಳು. ಈಗ ಅದೇ ದಸರಾದಲ್ಲಿ ಕಂಬಳ ಅಂದಾಗ ಅಂದ್ರೆ ಇಂಥ ವಿಷಯಗಳನ್ನು ಸೃಷ್ಟಿ ಮಾಡೋದು ಒಂಥರ ಕಿಡಿ ಹೊತ್ತಿಸ್ದಂಗಲ್ವೇ? ಉದಾಹರಣೆ ಹೇಳ್ತೀನಿ, ಜಿಸ್ಕೆ ಹಾತ್ ಮೇಲೆ ಲಾಟಿ ಉಸ್ಕಾ ಬ್ಯಾಸ್ ಅನ್ನೋ ಗಾದೆ ಹಿಂದಿನಲ್ಲಿ. ಅಂದ್ರೆ ಯಾರು ಸರ್ಕಾರ ನಡೆಸ್ತಾರೆ ಅವ್ರಿಗೊಂದು ಅವಕಾಶಗಳು ಹೆಚ್ಚಾಗಿರ್ತದೆ. ಅವ್ರು ಏನ್ ಬೇಕಾದ್ರೂ ಹೊಸ ಹೊಸ ಕಾರ್ಯಕ್ರಮ ತರಬಹುದು. ಆದ್ರೆ ಅದು ರಾಜ್ಯಕ್ಕೆ ವಿರೋಧವಾಗಿರಬಾರ್ದು. ರಾಜ್ಯದ ಹಿತದೃಷ್ಟಿಯಿಂದ ರಾಜ್ಯದ ಕ್ರೀಡೆ ಆಗಿರೋ ಈಗ ಹೇಳ್ದಂಗೆ ಬೇರೆಯವ್ರು ಹೇಳ್ದಂಗೆ ಸ್ನೇಹಿತರು ಹೇಳ್ದಂಗೆ ಬೇರೆ ಬೇರೆ ರಾಜ್ಯದನ್ನ ಜನಪದ ಕಲಾವಿದರನ್ನ ತಂದು ಇಲ್ಲಿ ಆಟ ಆಡಿರೋದಾಗಲಿ ಡ್ಯಾನ್ಸ್ ಮಾಡೋದಾಗಲಿ ಇನ್ನೊಂದಾಗ ಪಾಪ್ ಸಂಗೀತ ನಡೀತಾ ಇದೆ ಮೇಡಮ್. ಪಾಪ್ ಸಂಗೀತಕ್ಕೆ ಅದು ಇದನ್ನ ಯಾಕೆ ನಡೀಬಾರ್ದು? ಅದ್ರ ಜೊತೆನಲ್ಲಿ ಈಗ ಮೈಸೂರು ಅರಮನೆ, ಈಗ ಪ್ಯಾಲೇಸ್ ಗ್ರೌಂಡ್ ಹೌಸ್ ಮೈಸೂರು ಅರಮನೆಯವರೇ ಕಟ್ಟಿದ್ದು, ಅಲ್ಲೂ ಅಸ್ಮಿಸ್ತದೆ, ಅಲ್ಲೂ ದೊಡ್ಡ ಅರಮನೆನೂ ಇದೆ ಲೆಕ್ಕ ತಗೊಂಡ್ರೆ. ಅಂದ್ರೆ ಯಾವುದು ಅಸ್ಮಿಸ್ತತೆಗೆ ಧಕ್ಕೆ ಆಗ್ತಾ ಇಲ್ಲ ಎಲ್ಲೂ. ಅವರು ಇಬ್ರು ಸೇರ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅಷ್ಟೇ ಬಿಟ್ರೆ ಇದರಲ್ಲಿ ರಾಜಕೀಯನ ಮಾಡಬಾರ್ದು. ಇದರಲ್ಲಿ ತುಂಬಾ ಡರ್ಟಿ ಪಾಲಿಟಿಕ್ಸ್ ಇದೆ. ಈ ನಾಡು ನುಡಿ ಭಾಷೆ ಇದು ವಿಷಯ ಬಂದೆ ಗ್ರಾಮೀಣ ಕ್ರೀಡೆಗಳಿಗೂ ಇವರು ರಾಜಕೀಯ ಮಾಡ್ತಾರೆ ಅಂದ್ರೆ ಇದು ತುಂಬಾನೇ ಹೀನಾಯವಾದ ಪರಿಸ್ಥಿತಿ ಬರ್ತಾ ಇದೆ. ಬಿಜೆಪಿ ರಾಜಕೀಯ ಮಾಡ್ತಿದ್ದಾರೆ ಅಂತ ರುದ್ರದೇವರವರೇ ನೀವ್ ಹೇಳಿ, ಏನ್ ಹೇಳ್ತೀರಾ ಹೇಳಿ ಸರ್. ರೈಟ್ ಕಂಟಿನ್ಯೂ. ಕಂಬಳಗೆ ಬಿಜೆಪಿ ವಿರೋಧ ಇಲ್ಲ. ಈಗ ನಮ್ಮ ಸ್ನೇಹಿತರು ಹೇಳಿದ್ರು ಬೆಂಗಳೂರಿನಲ್ಲಿ ಆಯೋಜಿಸಿದ್ರು ಅಂತೇಳಿ, ಅದಕ್ಕೆ ಕೀರ್ತಿ ತರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡೋದ್ರಲ್ಲೂ ಕೂಡ ಮೊಸರಿನಲ್ಲಿ ಕಲ್ಲು ಹುಡ್ಕೋ ಕೆಲಸನ ಕೆಲವು ರಾಜಕಾರಣಿಗಳು ಮಾಡ್ತಾರೆ. ಅದನ್ನ ನಾನು ಬೆಂಬಲಿಸೋದಿಲ್ಲ. ಜೊತೆಗೆ ನೋಡಿ ಮೇಡಮ್, ಈಗ ಏನು ಮೈಸೂರಿನಲ್ಲಿ ದಸರಾ ನಡೀತಾ ಇದೆ, ಮೈಸೂರಿನಲ್ಲಿ ದಸರಾ ನಡೆಯೋ ರೀತಿಗಿಂತ ಹೆಚ್ಚು ಆಕರ್ಷಕವಾಗಿ ರಾಷ್ಟ್ರ ಮಟ್ಟದಲ್ಲಿ ಅದು ಗಮನ ಸೆಳೆಯೋ ಮಟ್ಟಕ್ಕೆ ನೀವು ಕರಾವಳಿಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ರಾಜ್ಯ ಸರ್ಕಾರ ಹೆಚ್ಚು ಆಸಕ್ತಿ ವಹಿಸಿ ಈ ಕಾರ್ಯಕ್ರಮವನ್ನ ಮಾಡಿ ಪ್ರವಾಸೋದ್ಯಮವನ್ನ ಅಲ್ಲಿ ಜೋಡಿಸಿ ಇನ್ನೂ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಕಂಬಳವನ್ನ ಇನ್ನೂ ಹೆಚ್ಚು, ಇಲ್ಲಿ ಏನ್ ಮೈಸೂರು ದಸರಾ ನಡೆಯುತ್ತೆ ಆ ಮಟ್ಟಕ್ಕೆ ಕಂಬಳ ಅಂದ್ರೆ ಸಂಬಂಧಪಟ್ಟಂತೆ ಏನು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಈ ಉಡುಪಿ ಇದೆ ಆ ಭಾಗಕ್ಕೆ ಜನ ಇತ್ತಿಂದ ಈಗ ಮೈಸೂರಿಗೆ ಯಾಕೆ ಬರ್ತಾರೆ, ಹಾಗೆ ಆ ಕಡೆ ಹುಡ್ಕೊಂಡು ಹೋಗೋ ತರದಲ್ಲಿ ನೀವು ತಾರೀತೂರಿನಲ್ಲಿ ಕೆಲಸ ಮಾಡಿ ಅದನ್ನ ಜನಗಳ ಮೆಚ್ಚುಗೆ ವ್ಯಕ್ತಪಡಿಸಿ. ಆದ್ರೆ ಪ್ರತಿ ವರ್ಷ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಹಿಂದೂಗಳು ಅನ್ನೋಂಥದ್ದನ್ನ ಇವ್ರು ಪ್ರಸ್ತಾಪ ಮಾಡ್ತಾರೆ. ಆ ಕಾರ್ಯಕ್ರಮಗಳಲ್ಲೇ ಗೊಂದಲ ಸೃಷ್ಟಿ ಮಾಡಿ ಅವರು ತಮ್ಮ ಬೇಳೆ ಬೇಯಿಸ್ಕೋಬೇಕು ಅನ್ನೋ ರಾಜಕಾರಣನ ದಯವಿಟ್ಟು ಮಾಡಬೇಡಿ. ಇಂಥ ಐತಿಹಾಸಿಕ ಕಾರ್ಯಕ್ರಮ 400 ವರ್ಷಗಳು ಸುಮಾರು ತಲೆಮಾರುಗಳು ಹೊರಟೋಗಿದೆ. ಮೈಸೂರು ಪರಂಪರೆ ರಾಜವಂಶಸ್ಥರು ಮಾಡ್ಕೊಂಬಂದಂಥ ಕಾರ್ಯಕ್ರಮಗಳಿಗೆ ಅದು ಮುಂದಿನ ಪರಂಪರೆ, ನಮ್ಮ ಮುಂದಿನ ಪೀಳಿಗೆಗೂ ಬಿಡಿ. ಆದ್ರೆ ರಾಜಕಾರಣಕ್ಕೋಸ್ಕರ ತಮ್ಮ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಈ ತರ ಗೊಂದಲ ಮಾಡಿ ಏನ್ ಮೈಸೂರು ದಸರಾಗೆ ಕಪ್ಪು ಚುಕ್ಕಿ ತರ ಕೆಲಸ ಮಾಡಬೇಡಿ ಅಂತೇಳಿ ವಿನಮ್ರತೆಯಿಂದ ಕೈ ಮುಗಿದು ಕಾಂಗ್ರೆಸ್ನವರು ಅಂತ ನಾನು ಪ್ರಸ್ತಾಪ ಮಾಡೋದಿಲ್ಲ. ಈ ಒಂದು ಗೊಂದಲ ಸೃಷ್ಟಿ ಮಾಡೋದಕ್ಕೆ ವಿನಂತಿ ಮಾಡ್ತೇನೆ. ತಪ್ಪಾಗಿ ತಗೋಬೇಡಿ. ರುದ್ರದೇವರವರೇ, ಇನ್ನೊಂದು ರವೀಶ್ ಅವರು ಪ್ರಸ್ತಾಪ ಮಾಡಿದ್ದೇನು ಅಂತ ಹೇಳಿದ್ರೆ, ಮೈಸೂರು ದಸರಾದಲ್ಲಿ ವಿವಿಧ ಕ್ರೀಡೆಗಳ ಆಚರಣೆ ಇರ್ಬೋದು ಅಥವಾ ಅದನ್ನಲ್ಲಿ ಆಯೋಜನೆ ಮಾಡೋದಿರ್ಬೋದು, ಅಟ್ ದ ಸೇಮ್ ಟೈಮ್ ಸಂಗೀತ ಕಾರ್ಯಕ್ರಮಗಳು ವಿಭಿನ್ನ ರೀತಿಯಲ್ಲೆಲ್ಲ ಆಗುತ್ತೆ. ಸೊ ಅದರಲ್ಲಿ ಪಾಪ್ ಸಂಗೀತವೇ ಬರುತ್ತೆ ಅನ್ನೋದಾದ್ರೆ ನಮ್ಮ ಕರಾವಳಿಯ ಒಂದು ಜನಪ್ರಿಯ ಕ್ರೀಡೆ ಬರಬಾರ್ದಾ ಅಂತ ಕೇಳ್ತಿದ್ದಾರೆ. ಮಟ್ಟಿ ಕುಸ್ತಿನೂ ನಡೆಯುತ್ತೆ. ಹೌದೌದೌದು, ಎಲ್ಲವೂ ಆಗುತ್ತೆ. ಆ ಕಾರ್ಯಕ್ರಮಗಳನ್ನ ಅಲ್ಲಿ ಜನ ವಿರೋಧ ವ್ಯಕ್ತಪಡಿಸಿದ್ರೆ ಅವತ್ತು ಮೈಸೂರು ಮಹಾರಾಜರು ವಂಶಸ್ಥರು, ನಾನು ಈ ಕಾರ್ಯಕ್ರಮ ಆ ಕಾರ್ಯಕ್ರಮ ಅಂತಾನೆ ಹೇಳೋದಿಲ್ಲ. ಆ ಕಾರ್ಯಕ್ರಮ ನಡೆಯತಕ್ಕಂಥ ಸಂದರ್ಭದಲ್ಲಿ ಮೈಸೂರು ವಂಶಸ್ಥರು ಸಂಬಂಧಪಟ್ಟಂತ ಅವರ ಆದಿಂದಲೇ ನಡ್ಕೊಂಡು ಬಂದಂತದ್ದು 1947 ಸ್ವತಂತ್ರ ಬಂದದ್ದು. ಸ್ವತಂತ್ರ ಪೂರ್ವದಿಂದನೂ ಕೂಡ ಈ ಮೈಸೂರು ದಸರಾ ನಡ್ಕೊಂಡ್ ಬಂದಿದೆ. ಸಾರ್ವಜನಿಕವಾಗಿ ಮೈಸೂರು ಕಾರ್ಯಕ್ರಮಕ್ಕೆ ಧಕ್ಕೆ ತರ್ತಕ್ಕಂಥ ಕಾರ್ಯಕ್ರಮ ಅಂತ ಜನತೆ ಪ್ರಶ್ನೆ ಮಾಡಿದಾಗ ಅದನ್ನ ತಾವು ಯೋಚನೆ ಮಾಡಿ ಸರಿನಾ ತಪ್ಪ ಅನ್ನತಕ್ಕಂಥ ತೀರ್ಮಾನ ತಗೊಳ್ಳೋದಕ್ಕೂ ಅವಕಾಶ ಇಟ್ಕೊಳ್ಳಿ. ಬಿಜೆಪಿ ಆತಂಕ ಏನು ಸರ್? ಬಿಜೆಪಿ ಆತಂಕ ಏನಿದೆ? ನಾವು ಹಿಂದಿನಿಂದನೂ ಕೂಡ ಭಾರತ ದೇಶದಲ್ಲಿ ಸಂಬಂಧಪಟ್ಟಂತ ಪರಂಪರೆಗಳನ್ನ ಉಳಿಸ್ಕೊಂಡು ಹೋಗತಕ್ಕಂಥ ಕೆಲಸಗಳಿಗೆ ಮೊದಲಿಂದನೂ ಬಿಜೆಪಿ ಬೆನ್ನೆಲುಬಾಗಿ ನಿಂತಿದೆ. ಅದರ ಬಗ್ಗೆ ಆತಂಕ ಅನ್ನೋದು ಯಾವುದೇ ಪ್ರಶ್ನೆ ಇಲ್ಲ. ಬಿಜೆಪಿ ಪರಂಪರೆಗಳನ್ನ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತದ್ದನ್ನ ವಿರೋಧಿಸ್ತಾನೆ ಬರುತ್ತೆ. ಸರ್, ಆತಂಕ ಇಲ್ಲ ಅಂದ್ರೆ ನಿಮ್ ನಾಯಕರುಗಳು ಏನಕ್ಕೆ ಒಬ್ಬೊಬ್ಬರಾಗಿ ಬಂದು ಬೊಬ್ಬೆ ಹೊಡಿತಾ ಇದ್ದಾರೆ ಈ ಕಂಬಳದ ವಿಷಯದಲ್ಲಿ? ಕಾಂಗ್ರೆಸ್ನವರು ಸ್ವಲ್ಪ ಕೇಳಿ, ನಮ್ಮ ನಾಯಕರುಗಳು ಬರೋದಕ್ಕಿಂತ ಕಾಂಗ್ರೆಸ್ನವರು ಎಲ್ಲಿ ಶುದ್ಧವಾದ ನೀರಿದೆ ಅಲ್ಲಿ ಕಶ್ಮಲವಾದಂತ ನೀರನ್ನ ಸೃಷ್ಟಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಅವ್ರು ಗೊಂದಲ ಮಾಡ್ಲಿಕ್ಕೆ ಇದು ಕಾರಣ. ಒಂದ್ಸತಿ ರಿಷಿಕವ್ರಿಗೆ ಬಂದ್ಬಿಟ್ಟು ನಾನು ಕನ್ಕ್ಲೂಷನ್ ನಿಮ್ ಜೊತೆ ತಗೋತೀನಿ. ಓಕೆ, ಏನ್ ಆತಂಕ? ಮೈಸೂರಲ್ಲಿ ಕಂಬಳ ಬಂತು ಅಂದ್ರೆ ಏನಾಗ್ಬಿಡತ್ತೆ ಮೇಡಮ್? ಆತಂಕ ಅಂತಲ್ಲ ನೋಡಿ, ಇವಾಗ ಕೆಲವೊಂದು ವಸ್ತುಗಳಿಗೆ ಅದರದೇ ಆದ ಒಂದು ಎಕ್ಸ್ಕ್ಲೂಸಿವಿಟಿ ಇದೆ ಅಂತ ಅಂದ್ಬಿಟ್ಟು ನನ್ನ ಚರ್ಚೆಯಿಂದ ಹೇಳ್ಕೊಂಬರ್ತಾ ಇರ್ತೀನಿ. ಈಗ ಮೈಸೂರು ಸೀರೆ, ಮೈಸೂರು ಸಿಲ್ಕ್ ಸ್ಯಾರಿ, ಓಕೆ,
ಸೊ ನೀವು ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಹೇಳಿದಾಗ ಅದರದೇ ಆದ ಒಂದು ವ್ಯಾಲ್ಯೂ ಇರುತ್ತೆ. ನೀವು ಅದ್ರ ಜೊತೆಗೆ ಇನ್ನೊಂದು ಯಾವುದೋ ನಾನು ಸ್ಯಾರಿ ಸೇರಿಸ್ಬಿಡ್ತೀನಿ, ಅದು ಸ್ಯಾರಿ ಇದು ಸ್ಯಾರಿ ಅಂತ ನೀವು ಕಂಪ್ಯಾರಿಸನ್ ಕೊಡೋಕೆ ಹೋದರೆ ಅದ್ರಲ್ಲಿ ಏನು ತಪ್ಪಿದೆ ನಾವು ಹೈಲೈಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಅಂದರೆ, ಈಗ ಇಳಕಲ್ ಸೀರೆ ಅದರದೇ ಆದ ಒಂದು ಮರ್ಯಾದೆ ಇದೆ ನಿಜ ಅಲ್ವಾ? ಸೊ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ತಾರೆ ಡಿಫ್ರೆನ್ಸ್ ಏನು ಅಂತ, ಅರ್ಥ ಆಗೋರಾದ್ರೆ. ಸೊ ನಾವಿಲ್ಲಿ ಹೇಳಕ್ಕೆ ಬರ್ತಾ ಇರೋವಂಥದ್ದು, ಮೈಸೂರು ಸಿಲ್ಕ್ ಸೀರೆಗೆ ಏನು ನೀವು ಬೆಲೆ ಕೊಡ್ತಾ ಇದ್ದೀರೋ ಅದಕ್ಕೆ ಅದರದೇ ಆದ ಬೆಲೆ ಕೊಡಿ. ಇಳಕಲ್ ಸೀರೆಗೆ ಏನಿರುತ್ತೋ ಅದರದೇ ಆದ ಬೆಲೆ ಅದಕ್ಕಿರುತ್ತೆ. ನೀವು ಅದನ್ನ ತಗೊಬಂದ್ಬಿಟ್ಟು ಸೀರೆ ಮಾರ್ಕೆಟ್ ಮಾಡ್ತೀನಿ ಅಂತ ಮಾಡಕ್ ಹೋಗ್ಬೇಡಿ. ಒಂದು ಅದೇ ರೀತಿನೇ ನಾವು ಬೇರೆ ಬೇರೆ ಎಲ್ಲ ಸಿಗಬಾರ್ದ ಒಂದು ಶಾಪ್ ಅಲ್ಲಿ ಒಂದ್ ಮೈಸೂರು ದಸರಾ ಅನ್ನೋ ಕಾರ್ಯಕ್ರಮದಲ್ಲಿ ಪಾಪು ಸಿಗ್ಲಿ, ಜನಪದ ಕ್ರೀಡೆನೂ ಸಿಗ್ಲಿ ಅನ್ನೋ ಭಾವನೆ ಬೇಡವಾ? ನಾನು ಹೇಳ್ತಾ ಇರೋದು ಯಾಕೆ ಪದೇ ಪದೇ ನಾವು ಹೇಳಕ್ ಬರ್ತಾ ಇದೀವಿ ಅಂತ ಹೇಳಿದ್ರೆ, ಈಗ ಕೆಲವೊಂದು ಫೇಮಸ್ ಕ್ರೀಡೆಗಳು ಇರ್ತವೆ, ಅದಕ್ಕೆ ಮನ್ನಣೆ ಸಿಗಬೇಕು ಅಂತ ಅವರು ಮಾಡ್ಕೊಳ್ಳೋಂಥದ್ದು ಬೇರೆ ಇರುತ್ತೆ. ಕ್ರೀಡೆನ ಜಸ್ಟ್ ಹಾಸ್ಯಾಸ್ಪದವಾಗಿ, ಆದರೆ ಇಟ್ ಡಸಂಟ್ ಮೀನ್ ಎನಿಥಿಂಗ್ ಅನ್ನೋ ಥರ ಅಂತ ಕ್ರೀಡೆಗಳು ಇರ್ತವೆ. ಈಗ ಯಾರೋ ಪಾಪ್ ಸಿಂಗಿಂಗ್ ಆಡಿದ್ರು ಓಡಿದ್ರು ಬಡದ್ರು ಕಟ್ಕೊಂಡು ನಮ್ಗೇನಾಗಬೇಕಾಗಿದೆ? ಅದೇ ನಿಮ್ಗೊಂದು ಕಂಬಳ ಅಂತ ಹೇಳಿದಾಗ ನನಗೆ ವೈಯಕ್ತಿಕವಾಗಿ ಮೈಸೂರಲ್ಲಿ ಕಂಬಳ ಮಾಡಿದ್ರೆ ನಾನು ನೋಡಲ್ಲ. ಯಾಕೆಂದರೆ ನನಗೆ ಆ ಕಂಬಳ ಅದು ನೋಡಬೇಕು ಫೀಲಿಂಗ್ ಅಂತಂದರೆ, ನಾನು ಯಕ್ಷಗಾನ ನೋಡಬೇಕು, ಕಂಬಳ ನೋಡಬೇಕು, ಆ ಕಾರವಾರದಾಗ ಆ ಆಂಬಿಯನ್ಸ್ ಇರುತ್ತಲ್ಲ ಅದನ್ನ ನೋಡಿದಾಗಲೇ ನನ್ನ ಕಣ್ಣು ಖುಷಿ ಆಗುವಂಥದ್ದು. ನನಗೆ ನೀವು ತಗೊಬಂದ್ಬಿಟ್ಟು ಎಲ್ಲೋ ತಗೊಂಡೋಗಿ ಏನೋ ಆಗ್ತೀನಿ ಅಂತಂದ್ರೆ ನನಗೆ ಇಷ್ಟ ಆಗೋದಿಲ್ಲ. ಅಂದರೆ ಇಷ್ಟ ಆಗಲ್ಲ ಅನ್ನೋತಂದ್ರೆ ಆ ದೈವ ಭಕ್ತಿನೇ ಬರಲ್ಲ ನನಗೆ. ನನಗೆ ಇವತ್ತಿಗೂ ಕಂಬಳನ ನಾನು ಕ್ರೀಡೆ ಅನ್ನೋದಕ್ಕಿಂತ ಜಾಸ್ತಿ ಒಂದು ರೀಜನ್ಗೆ ಅಸೋಸಿಯೇಟ್ ಆಗಿರುವಂಥ ಕ್ರೀಡೆ ಅನ್ನುವಂಥದ್ದು ನನ್ನ ಭಾವನೆ. ಸೊ ನಿಮಗೆ ನಿಜವಾಗ್ಲೂ ಆ ಥರ ಏನದು ಮಾರ್ಕೆಟಿಂಗ್ ಮಾಡಲೇಬೇಕು, ಹೈಲೈಟ್ ಮಾಡಿಸ್ಲೇಬೇಕು ಅಂತ ಹೇಳಿದ್ರೆ, ಈಗ ಜೋಗ್ ಫಾಲ್ಸ್ ಅಂತ ತಗೊಂಡಾಗ ಅದು ಅಲ್ಲಿ ಜೋಗ್ ಫಾಲ್ಸ್ ಬಿದ್ರೇನೆ ನೀರು ಅದಕ್ಕೊಂದು ಚಂದ. ನೀವು ಇಲ್ಲಿ ಆರ್ಟಿಫಿಷಿಯಲ್ ಆಗಿ ತಗೊಂಡ್ಬಿಟ್ಟು ನಾನು ಹಾಕ್ತೀನಿ ಅಂತಂದ್ರೆ ಅದೆಲ್ಲ ಆಗಲ್ಲ. ಕೇಳಿಸ್ಕೊಂಡ್ರಿ? ಆಯ್ತು ನಿಮಿಷ ಕೇಳಿಸ್ಕೊಳ್ರಿ. ನೀವು ಮಾತಾಡೋ ನೀವು ಮಾತಾಡೋದ್ರೆ ಡಿಸ್ಟರ್ಬ್ ಮಾಡಿಲ್ಲ, ಅಧಿಕ ಪ್ರಸಂಗ ತರ ಮಾಡಬೇಡಿ. ಕೇಳಿಸ್ಕೊಳ್ಳಿ ಅದನ್ನೇ ಕೇಳಿಸ್ಕೊಳ್ಳಿ ಅವ್ರ ನಿಮಿಷ. ಕೇಳಿಸ್ಕೊಳ್ಳಿ, ನಿಮ್ ಟೈಮ್ ಬಂದ್ರೆ ಹೇಳ್ಕೊಳ್ಳಿ, ನನಗೆ ಹೇಳ್ಕೊಬಿಡಿ. ಕೇಳಿಸ್ಕೊಳ್ರಿ ಕೇಳಿಸ್ಕೊಳ್ರಿ ಅವ್ರ ನಿಮಿಷ ಇಲ್ಲಿ. ನೀವು ಒಬ್ಬರೇ ಬುದ್ಧಿವಂತರಲ್ಲ, ಕೇಳಿಸ್ಕೊಳ್ರಿ ಅವ್ರ ನಿಮಿಷ ಇಲ್ಲಿ. ಮತ್ತೆ ಕ್ರೀಡೆಗೂ ವ್ಯತ್ಯಾಸ. ಹೌದಪ್ಪ, ಅದಕ್ಕೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತಾ ಇಲ್ವಾ ಅಂತ ಹೇಳಿದ್ದು. ಕೇಳಿಸ್ಕೊಳ್ಳಿ ಅವ್ರ ನಿಮಿಷ ಇಲ್ಲಿ. ಕುತ್ಕೊಳ್ರಿ ಸುಮ್ಮನೆ ಅವ್ರ ನಿಮಿಷ. ಬಾಯ್ ಬಂದಾಗೆಲ್ಲ ಮಾತಾಡ್ಬೇಡಿ. ನೀವು ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಿಲ್ಲ, ನೀವು ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಿಲ್ಲ. ನೀವೇ ಬುದ್ಧಿವಂತರಲ್ಲ, ಕುತ್ಕೊಳ್ರಿ ನೀವೇ ಬುದ್ಧಿವಂತರ. ನೀವೇ ಬುದ್ಧಿವಂತರ ನಿಮ್ಗೆಲ್ಲ ಕುತ್ಕೊಳ್ರಿ ಸುಮ್ಮನೆ. ಕುತ್ಕೊಳ್ರಿ ಸಾಕು ನಿಮ್ಗೆ. ಯಾವ ತಲೆ ಗೊತ್ತಿಲ್ಲ ಬುಡ ಗೊತ್ತಿಲ್ಲ, ಕುತ್ಕೊಳ್ರಿ ಸುಮ್ಮನೆ. ಏನ್ ಹೇಳ್ತಾ ಇದ್ದೀರಿ? ನಾನು ಸೆನ್ಸ್ ಮಾತಾಡ್ತಾ ಇದ್ದೀನಿ ಅವಳಿದ್ದಾಳೆ. ಕುತ್ಕೊಳ್ರಿ ಸಾಕಲ್ಲಿ. ಕುತ್ಕೊಳ್ರಿ. ನಾನು ಸೆನ್ಸ್ ಇದೇ ಎಲ್ಲಿದೆ ಗೊತ್ತಾ? ಸ್ಪೇನ್ ಎಲ್ಲಿದೆ ಗೊತ್ತಾ? ನಿಮ್ ಯೋಗ್ಯತೆಗೆ ಎಷ್ಟು ಹೋಗಿದ್ದೀರಾ ನೀವು? ಯೋಗ್ಯತೆ ಹೇಳಿ ನೋಡೋಣ. ಯೋಗ್ಯತೆ ಏನು? ಸ್ಪೇನ್ ಎಲ್ಲಿದೆ ಗೊತ್ತಾ? ಸ್ಪೇನ್ ಎಲ್ಲಿದೆ ಗೊತ್ತಂದ್ರೆ? ಸ್ಪೇನ್ ಎಲ್ಲಿದೆ ಗೊತ್ತಾ? ಕುತ್ಕೋಬೇಕು. ಜಾಸ್ತಿ ಅಧಿಕ ಮಾಡ್ಕೋಬೇಡಿ. ಮಾತಾಡಬೇಕು, ಗಟ್ಸಿರ್ಬೇಕು ಹೇಳೋದಕ್ಕೆ. ಅನಾಚಾರ ಮನೆ ಒಂದು ಬೃಂದಾವನ. ಯೋಗ್ಯತೆಗೆ ಒಂದು ಓಟ್ ತಗೊಳ್ರಿ, ಆಮೇಲೆ ಮಾತಾಡ್ರಿ. ಯೋಗ್ಯತೆಗೆ ಒಂದು ಓಟ್ ತಗೊಳ್ರಿ. ಗ್ರಾಮೀಣ ಯೋಗ್ಯತೆಗೆ ಒಂದು ಓಟ್ ತಗೊಳ್ರಿ. ಅಧಿಕ ಪ್ರಸಂಗ ಮಾಡೋದು ಅಧಿಕ ಪ್ರಸಂಗ ತರ ಮಾಡೋದು ನಿಲ್ಲಿಸ್ರಿ. ಅವರು ಕುತ್ಕೊಳ್ಳಪ್ಪ ಸಾಕು. ಗೊತ್ತು ಕುತ್ಕೊಳ್ರಿ. ತಲೆ ಗೊತ್ತಿಲ್ಲ ಏನ್ ತಲೆ ಗೊತ್ತಿಲ್ಲ ಬುಡ ಗೊತ್ತಿಲ್ಲ. ತಲೆ ಗೊತ್ತಿಲ್ಲ ಬುಡ ಗೊತ್ತಿಲ್ಲ ಏನ್ ಮಾತಾಡ್ತಾರೆ ಯೋಗ್ಯತೆಗೆ ಜನಪ್ರಿಯ ಕ್ರೀಡೆ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡಿ ಅಂತ ಹೇಳ್ತಾ ಇರೋದು. ಸಾಕು. ಆಗ್ಲಿ ಮೇಡಮ್, ಇದು ಒಂದು ದ್ವಂದ್ವ ಹೇಳಿಕೆ ನೋಡಿ. ಸ್ಟ್ಯಾಂಡರ್ಡ್ ಬಿಜೆಪಿ ಮತ್ತು ಜೆಡಿಎಸ್. ಬಿಜೆಪಿ ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಏನೋ ಬಾಯಿಗೆ ಬಂದಾಗ ಮಾತಾಡ್ತಿರಲ್ರಿ ಮಾಧ್ಯಮದಲ್ಲಿ. ನಿಮ್ಗೂ ಸಮರ್ಥಿಸ್ಕೊಳಕ್ ಆಗ್ತಾ ಇಲ್ಲ, ಅದಕ್ಕೆ ನೀವು ಅಲ್ಲಿ ಹೋಗಿರೋದು. ಇಲ್ಲಿ ಬರ್ತಾ ಇದ್ರೆ ವಿಚಾರ ಇದೆ ಬುದ್ಧಿ ಮಾತಾಡಿ. ಇಲ್ಲ ಅಂದ್ರೆ ಸುಮ್ಮನೆ ಕುತ್ಕೊಳ್ರಿ. ಹಾಕೋರು ಕತ್ತೆ ಕಾಯಕ್ಕೆ ಲಾಯಕ್ಕಿಲ್ಲ, ನೀವು ಕತ್ತೆ ಕಾಯಕ್ಕೆ ಲಾಯಕ್ಕಿಲ್ಲ. ತಲೆ ಬುದ್ಧಿ ಇದ್ರೆ ಮಾತಾಡಿ. ಕತ್ತೆ ಕಾಯಕ್ಕೆ ಹೋಗಿ
ಹೋಗಿ ಒಂದು ಕತ್ತೆ ಕಾಯಕ್ಕೆ ಹೋಗಿ ಅಲ್ಲಿ. ಕತ್ತೆ ಕಾಯಕ್ಕೆ ಹೋಗ್ರಿ, ಅದಕ್ಕೆ ಲಾಯಕ್ ನೀವು. ಕತ್ತೆ ಕಾಯಕ್ಕೆ ಲಾಯಕ್ ನೀವು ಹೋಗ್ರಿ ಎಲ್ಲರೂ. ನೀವು ಹೋಗ್ಬೇಕು ಫಸ್ಟ್ ಕುಮಾರ್ ಅವರೇ ಬೇಗ ಕ್ವಿಕ್, ಒಂದ್ ನಿಮಿಷ ಇದೆ, ನಿಮ್ಗೆ ಅವಕಾಶನೂ ಮಿಸ್ ಆಯ್ತು. ಬಿಜೆಪಿ ವಕ್ತಾರರು ಹೇಳದಂತೆ ಕಂಬಳ ಕ್ರೀಡೆಗೆ ಅಂದ್ರೆ ಜಾನಪದ ಆಟಗಳು ಅಂತ ನಾನು ಕರಿತೇನೆ. ಯಾಕೆಂದ್ರೆ ನಾನು ಜಾನಪದದ ಸಂದರ್ಭದಲ್ಲಿ ಜಾನಪದ ಪ್ರಶಸ್ತಿ ಕೊಡುವಾಗ ಜ್ಞಾನ ವಿಜ್ಞಾನ ಪ್ರಶಸ್ತಿ ಅಂತ ಕೊಡ್ತಾ ಇದ್ವಿ. ರೈಟ್. ಅಂದ್ರೆ ಜಾನಪದದಲ್ಲಿ ಒಂದು ಜ್ಞಾನ ಇರುತ್ತೆ. ಇದರಲ್ಲೂ ಕೂಡ ನಮ್ಮ ರೈತಾಪಿ ಜನರು ತಮ್ಮ ಸಮಯವನ್ನ ಅಂದ್ರೆ ಕಷ್ಟಪಟ್ಟು ಬಂದಾದ ನಂತರ ಸಂತೋಷವಾಗಿ ತಮ್ಮ ಅಂದ್ರೆ ರಿಫ್ರೆಶ್ ಆಗೋದಕ್ಕೋಸ್ಕರ ಕಟ್ಕೊಂಡಂತ ಕೆಲವು ಆಟಗಳು. ಕರೆಕ್ಟ್. ಆ ಆಟಗಳು ನನ್ನ ದೇಶದ ಮನೋರಂಜನೆ ನೋಡ್ತಾ ಇದ್ರ ನೀವು. ನಿಮಿಷ ಇರಿಪ್ಪ, ನೀವೇ ನಿಮಿಷ ಇರಿಪ್ಪ, ಒಂದ್ ನಿಮಿಷ ಇರ್ರಿ. ಇವತ್ತು ಬದಲಾದ ಸನ್ನಿವೇಶದಲ್ಲಿ ನಾಗರಿಕತೆ ಬದಲಾವಣೆ ಆಗಿದೆ, ನಗರೀಕರಣ ಇದೆ. ಇವತ್ತು ಪ್ರಪಂಚವೇ ಒಂದು ಅದೇನೋ ಮಾರಾಟ ಅಂದರೆ ಮಾರುಕಟ್ಟೆ ಅನ್ನೋ ಪದನ ಬಳಸಿದ್ರಿ ನೀವು. ಹಂಗಿದ್ದಾಗ ಕಳೆದ ವರ್ಷ ಅದ್ರ ಹಿಂದೆ ವರ್ಷ ಕೊಂಬಳ ನಡೆದಾಗ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮುಖಾಂತರ 1 ಕೋಟಿ ಅನುದಾನ ನೀಡಿತ್ತು. ಮೊನ್ನೆ ಬೆಂಗಳೂರಿನಲ್ಲಿ ನಡೆದಾಗ 5 ಕೋಟಿ ಅನುದಾನ ನೀಡಿ ಉತ್ತೇಜನ ನೀಡ್ತಾ ಇದೆ. ನೀವೇನಂತಿದ್ದೀರಿ ಉತ್ತೇಜನ ನೀಡೋದಕ್ಕೆ ಸರ್ಕಾರ ಏನಾದ್ರು ಕ್ರಮಗಳು ತೆಗೆದುಕೊಳ್ಳಿ ಅಂತ? ಖಂಡಿತ ಅದಕ್ಕೆ ಸರ್ಕಾರ ತಗೊಂಡಿದೆ. ಕಾರವಾರ ಮೈಸೂರು ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಕಂಬಳದ ವಿಷಯದಲ್ಲಿ ರಾಜಕೀಯ ಅನ್ನೋದು ಹೆಚ್ಚಾಗಿದೆ. ರಾಜಕೀಯವನ್ನ ಬದಿಗಿಟ್ಟು ಮೈಸೂರು ದಸರಾ ಕಂಬಳದ ಸ್ಮೃತಿಯನ್ನ ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.